ನಮಸ್ಕಾರ ವೀಕ್ಷಕರೇ, ಜಿಂದಗಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. 2016ನೇ ಇಸ್ವಿ ಕಳೆದು 2017ನೇ ಇಸ್ವಿಗೆ ನಾವೆಲ್ಲರೂ ಕಾಲಿಡ್ತಾ ಇದ್ದೇವೆ. ಈ 2017ನೇ ಇಸ್ವಿಯಲ್ಲಿ ರಾಷ್ಟ್ರ ಮತ್ತೆ ರಾಜ್ಯದ ಸ್ಥಿತಿಗತಿ ಏಳು ಬೀಳು ಹೇಗಿರುತ್ತೆ? ರಾಷ್ಟ್ರ ನಾಯಕರಾದ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಈ ವರ್ಷ ಅದೃಷ್ಟನ ಸಂಕಷ್ಟನ? ಹಾಗೆ ರಾಜ್ಯ ನಾಯಕರಿಗೆ 2017ನೇ ಇಸ್ವಿ ಶುಭವನ್ನ ತರುತ್ತಾ ಅಶುಭವನ್ನ ತರುತ್ತಾ? ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಮಹಾನುಭಾವರ ಮಹಾಭವಿಷ್ಯ. ನಾನು ಭವ್ಯ ಶ್ರೀವತ್ಸ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಾನುಭಾವರ ಮಹಾಭವಿಷ್ಯವನ್ನ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಮಹಾಸಂಸ್ಥಾಪಕರಾದ ಬ್ರಹ್ಮಾಂಡ ಗುರುಗಳು. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ಮೊದಲಿಗೆ ಈ 2016ನೇ ಇಸ್ವಿಯಿಂದ 2017ನೇ ಇಸ್ವಿಗೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಎಲ್ಲರೂ ಹೇಳ್ತಾ ಇದ್ದಾರೆ 2017ನೇ ಇಸ್ವಿ ಬಹಳ ಶುಭವಾಗಿರುತ್ತೆ, ದೇಶಕ್ಕೆ ತುಂಬಾ ಒಳ್ಳೆಯದು ಮಾಡುತ್ತೆ ಅಂತ. ಹಾಗಾಗಿ ಈ 2017ನೇ ಇಸ್ವಿಯಲ್ಲಿ ನಮ್ಮ ರಾಷ್ಟ್ರ ಮತ್ತೆ ರಾಜ್ಯದ ಸ್ಥಿತಿಗತಿ ಏಳು ಬೀಳು ಹೇಗಿರುತ್ತೆ? ಎಲ್ಲ ದೈವಾನುಗ್ರಹ ಭಕ್ತಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಏನಕ್ಕೆ ಅಂದರೆ ಹೊಸ ವರ್ಷ ಅಂತ ನೀವು ಅಂದ್ಕೊಂಡಿರೋ ದಿನಗಳು ಅಂತ. ಸಾಧಾರಣವಾಗಿ ನಮಗೆ ಹೊಸ ವರ್ಷ ಬರ್ತಕ್ಕಂಥ ವೈಶಿಷ್ಟ್ಯತೆ ಏನು ಅಂದರೆ, ಯುಗಾದಿ ಹಬ್ಬಕ್ಕೆ ಬಂದಿರತಕ್ಕಂಥದ್ದು ಹೊಸ ವರ್ಷಕ್ಕೆ ನಮಗೆ ಕಾಲಿಡ್ತಾ ಇದ್ದೀವಿ. ದುರ್ಮುಖನಾಮ ಸಂವತ್ಸರದಿಂದ ಹೇವೆಳಂಬಿ ಸಂವತ್ಸರ ಅಂತ ಕರಿತೀವಿ. ಅದು ಯುಗಾದಿ ಹಬ್ಬಕ್ಕೆ ಬಂದಾಗ ಹೊಸ ವರ್ಷ ಭಾರತ ದೇಶದಲ್ಲಿರ್ತಕ್ಕಂಥ ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ. ಪಾಪ ಆಂಗ್ಲ ದೇಶದಿಂದ ಬಂದಿರೋದು ಡೇಟಿನ ಪ್ರಕಾರವಾಗಿ ನೀವೆಲ್ಲ ತೊಗೊಳ್ಳೋದ್ರಿಂದ ನ್ಯೂ ಇಯರ್ ಅಂತ ಕರೆದು ಬಿಡ್ತೀರಾ. ಅದಕ್ಕೆ ಎಲ್ಲರೂ 31ನೇ ತಾರೀಕು ದಾಟಿದ ತಕ್ಷಣ 1ನೇ ತಾರೀಕು ಬಂತು ಜನವರಿ ಅಂದರೆ ಸಾಕು ಹೊಸ ವರ್ಷ ಅಂತ ಅನ್ಕೊಂಡ್ಬಿಡ್ತೀರ. ಹೊಸ ವರ್ಷ ಡೇಟಿನ ಪ್ರಕಾರ ಸಂತೋಷ, ಮೊದಲಿಂದ ಹೇಳ್ಕೊಂಬಂದಿದ್ದೀವಿ, ಇವತ್ತು ಹೇಳಿದ್ದೀವಿ. ಆದರೆ ಭಾರತ ದೇಶಕ್ಕೆ ನಮ್ಗೆ ಯಾವತ್ತೂ ಇದ್ದಿರತಕ್ಕಂಥದ್ದು ಯಾವ ಕಾಲಕ್ಕೂ ಯುಗಾದಿ ಹಬ್ಬನೇ. ಅದಕ್ಕೆ ಈ ವರ್ಷ ಭಾಳಷ್ಟು ಜನಕ್ಕೆ ಹೊಸ ವರ್ಷಕ್ಕೆ ಕಾಲಿಡಬೇಕಾದ್ರೆ ಏನು ಸಂಕಷ್ಟಗಳು ಬರುತ್ತೆ, ಯಾವ ರೀತಿಯಾದ ಅಡೆತೊಡೆಗಳು ಬರುತ್ತೆ, ಅದನ್ನು ಸರಿಪಡಿಸೋಕ್ಕೆ ಅವಕಾಶಗಳಿದೆಯಾ ಅಂದರೆ ದೇಶ ಮತ್ತು ವಿದೇಶ ಮತ್ತು ಈ ಭೂಮಂಡಲದಲ್ಲಿರ್ತಕ್ಕಂಥ ನಾವು ವಾಸ ಮಾಡ್ತಕ್ಕಂಥ ಕರ್ನಾಟಕ ರಾಜ್ಯ ಭಾಳ ಮುಖ್ಯ ಅಂತ ಇಂಪಾರ್ಟೆಂಟ್. ಸೊ ಅದಕ್ಕೆ ಮಧ್ಯಬಿಂದೇನು ಸ್ಥಿರ ಅಂತ ಕರೀತಕ್ಕಂಥ ಈ ರಾಜ್ಯದ ಹಿತವನ್ನು ಎಲ್ಲರೂ ಕೋರ್ತಕ್ಕಂಥದ್ದು, ದೇಶದ ಹಿತವನ್ನು ಕೊಡ್ತಕ್ಕಂಥದ್ದು, ಇಡೀ ಜಗತ್ತಿನ ಹಿತವನ್ನು ತೋರ್ತಕ್ಕಂಥದ್ದು ನೀವೆಲ್ಲರೂ ಸೇರಿ ಮಾಡ್ತಕ್ಕಂಥ ಈ ವೈಶಿಷ್ಟ್ಯತೆ. ಈ ವೈಶಿಷ್ಟ್ಯತೆಯಲ್ಲಿ ಎಷ್ಟೋ ಜನಕ್ಕೆ ಒಳ್ಳೆಯದಾಗತ್ತೆ ಅಂದರೆ ಒಳ್ಳೆಯದು ಮಾಡೋಕ್ಕೆ ಒಬ್ಬ ಮನುಷ್ಯ ಹುಟ್ಟಿದ್ದಾನೆ, ಅದು ನಮ್ಮ ನರೇಂದ್ರ ಮೋದಿ. ಭಾಳ ಸಂತೋಷ. ಇಲ್ಲಿ ಯಾವುದೇ ರೀತಿಯಾದ ಪಕ್ಷಪಾತಗಳಿಲ್ಲ, ನಿಷ್ಪಕ್ಷಪಾತವಾಗಿ ಒಬ್ಬ ಮನುಷ್ಯ ಆಯ್ಕೆ ಆದ ನಂತರ, ಆಯ್ಕೆ ಆಗೋಕ್ಕೆ ಮೊದಲು ಎಲ್ಲ ಒಂದೊಂದು ಪಕ್ಷಗಳಿಂದ ಆಯ್ಕೆ ಆದ ಬಂದ್ರಪ್ಪ. ಆದರೆ ಆಯ್ಕೆ ಆದ ಮೇಲೆ ನಮ್ಮ ಪ್ರಧಾನಮಂತ್ರಿ, ನಮ್ಮ ಮುಖ್ಯಮಂತ್ರಿ, ನಮ್ಮಲ್ಲಿರ್ತಕ್ಕಂಥ ಶಾಸಕರು ಅನ್ನೋದು ಭಾವನೆ ತುಂಬ್ಕೋಬೇಕಾಗಿದ್ದು ಸ್ವಾಭಿಮಾನವಾಗಿರ್ತಕ್ಕಂಥ ಕೆಲಸಗಳು. ಅದಕ್ಕೆ ನಮ್ಮ ರಾಜ್ಯದ ಹಿತವನ್ನು ಕೋರಬೇಕು, ಅದಾದಮೇಲೆ ದೇಶದ ಹಿತವನ್ನು ಕೋರಬೇಕು, ಇಡೀ ದೇಶಾದ್ಯಂತ ಪ್ರಪಂಚಾದ್ಯಂತ ನಾವು ಹೊಮ್ಮಿ ಬರಬೇಕು ಅನ್ನೋದೇ ಭಾಳ ಮುಖ್ಯ. ಈ ಸಲ ಒಳ್ಳೇದಾಗಕ್ಕಿನ್ನ ಕೆಟ್ಟದನ್ನೂ ಭಾಳ ಯೋಚನೆ ಮಾಡಬೇಕು. ಒಳ್ಳೇದಾಗತ್ತೆ ಸಂತೋಷ, ಅದಾಗತ್ತೆ ಅಂದರೆ ಯಾವತ್ತಾದರೂ ಒಳ್ಳೇದಾಗಬೇಕಾದ್ರೆ ತನಗೆ ತಾನಾಗೇ ಆಗುತ್ತೆ. ಕೆಟ್ಟದಾಗಬೇಕಾದ್ರೆ ಸಾಧಾರಣವಾಗಿ ಏನೇನು ಕೆಟ್ಟದಾಗತ್ತೆ ಅನ್ನೋದು ಆಲೋಚನೆ ಮಾಡಬೇಕು. ನಾವು ಕಾಲಿಡಕ್ಕೆ ಮೊದಲು ಎಲ್ಲಿ ಹಳ್ಳ ಇದೆ, ಯಾವ ಕಡೆ ದಾರಿ ಇದೆ, ಅದನ್ನೆಲ್ಲ ಸರಿಪಡಿಸ್ಕೊಳ್ಳೋದು ಭಾಳ ಮುಖ್ಯ. ಅದಕ್ಕೆ ಇವತ್ತು ಮಹಾನುಭಾವರ ಸಂಕಷ್ಟಗಳನ್ನು ಯಾವತ್ತಾದರೂ ನೋಡೋಕ್ಕಿಂತ ಮೊದಲು ದೇಶದ ಹಿತವನ್ನು ನೋಡೋಣ. ತದನಂತರ ಮಹಾನುಭಾವರು ಯಾರ್ಯಾರಿದ್ದಾರೆ, ದೇಶದ ಪ್ರಧಾನಮಂತ್ರಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಇದೆಲ್ಲ ವೈಶಿಷ್ಟ್ಯಪೂರ್ವಕವಾಗಿ ಮಾಡ್ತಕ್ಕಂಥ ವ್ಯವಸ್ಥೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 2017ನೇ ಇಸ್ವಿ ಯಾವ ರೀತಿ ಒಂದು ಅದೃಷ್ಟವನ್ನ ತರುತ್ತೆ? ನೋಟ್ ಬ್ಯಾನ್ ಮಾಡಿರೋದ್ರಿಂದ ಈಗಾಗಲೇ ಬಹಳಷ್ಟು ಜನ ಬೈತಾ ಇದ್ದಾರೆ, ವಿರೋಧವನ್ನ ಮಾಡ್ತಾ ಇದ್ದಾರೆ, ಹಾಗೆ ಬಹಳಷ್ಟು ಜನ ಹೊಗಳ್ತಾನೂ ಇದ್ದಾರೆ ಕೂಡ. ಹಾಗಾಗಿ 2017ನೇ ಇಸ್ವಿಯಲ್ಲಿ ಪ್ರಧಾನಿ ಮೋದಿ ಅವರಿಗೆ ಅದೃಷ್ಟನ ಸಂಕಷ್ಟನ? ಪ್ರಧಾನಿ ಮೋದಿಯವರ ರಾಜಕೀಯವಾದಂತಹ ಒಂದು ಸ್ಥಿತಿಗತಿ ಈ ವರ್ಷ ಹೇಗಿದೆ ಗುರುಗಳೇ? ಏನು ಅಂದರೆ 2017ರಲ್ಲಿ ಮೋದಿಯವರು ಮಾಡಿರತಕ್ಕಂಥದ್ದು ಇವಾಗ ಬೈತಾ ಇರ್ಬೋದು, ಭಾಳಷ್ಟು ಜನ ಬೈತಾ ಇರ್ಬೋದು. ಆದರೆ ಬೈಯೋದಕ್ಕಿಂತ ಹೊಗಳೋದನ್ನು ಮೊದಲು ಮೋದಿಯವರು ಪ್ರಧಾನಮಂತ್ರಿ ಆಗೋಕ್ಕೆ ಮೊದಲು ಸಾಧಾರಣವಾಗಿ ಒಂದು ಮುಖ್ಯಮಂತ್ರಿ ಆಗಿದ್ದರು, ಒಂದು ಗುಜರಾತಿನ ವಿಶೇಷವಾಗಿರ್ತಕ್ಕಂಥ ರಾಜ್ಯಕ್ಕೆ. ಅದಾದಮೇಲೆ ಪ್ರಧಾನಮಂತ್ರಿ ಆಗೋಕ್ಕೆ ಮೊದಲು ಎಷ್ಟೋ ಜನ ಬೈತಾ ಇದ್ರು. ಆದರೆ ಏನಾಯಿತು, ನೋಟ್ ಬ್ಯಾನ್ ಮಾಡೋಕ್ಕೆ ಮೊದಲು ಅವ್ರು ಪ್ರಧಾನಮಂತ್ರಿ ಆದಾಗ ಎಷ್ಟು ಕೆಲಸಗಳನ್ನು ಮಾಡಿದ್ರು, ಎಷ್ಟು ಚೆನ್ನಾಗಿರ್ತಕ್ಕಂಥ ಸಂಕಷ್ಟಗಳನ್ನ ಯಾವತ್ತಾದರೂ ಭಾರತ ದೇಶ ಮುಂದುವರಿತಾ ಇದೆಯಾ ಅಂದರೆ ಹೇಳ್ತಾ ಇದ್ರು ಅಷ್ಟೇ. ಪಂಚವಾರ್ಷಿಕ ಯೋಜನೆ ಭಾಳ ಜನ ಹೇಳ್ತಿದ್ರು, ಆದರೆ ತೋರಿಸ್ಕೊಟ್ಟಿದ್ದ ವ್ಯಕ್ತಿ ಯಾರು ಅಂದರೆ ನರೇಂದ್ರ ಮೋದಿ ಅವರು ತೋರಿಸ್ಕೊಟ್ರು, ಮಾಡಿ ತೋರಿಸಿ ವ್ಯವಸ್ಥಿತವಾಗಿ ಮಾಡಿದ್ರು. ಆದರೆ ಇವಾಗ ದುಡ್ಡು ಬ್ಯಾನ್ ಅಂದರೆ ರಾತ್ರಿ ಅವತ್ತೇ ಹೇಳಿದ ಹಾಗೆ ಸಾಕಷ್ಟು ಜನ ನಿಮಗೆ ಗೊತ್ತಿಲ್ಲದೆ ಮಹಾಲಕ್ಷ್ಮಿ ಅಂತ ಪೂಜೆ ಮಾಡ್ತಾ ಇರೋ ದುಡ್ಡು ಇವತ್ತು ಒಂದು ಕೇವಲ ಪೇಪರ್ ಆಗೋಯ್ತು, ರಾತ್ರಿ ಆಗೋಯ್ತು.
ಅದನ್ನು ಯಾರಾದರೂ ಮಾಡಬೇಕು ಅಂದರೆ ಧೈರ್ಯ ಸಾಹಸೆ ಲಕ್ಷ್ಮಿನ ಹೋಲಿಸ್ಕೋಬೇಕು ಅಂದರೆ ಅಲಕ್ಷ್ಮೀ ನಿತ್ಯ ಅಂತ ಕರಿತೀವಿ. ಎಲ್ಲರೂ ಅಂದ್ಕೊಂಡಾಗೆ ದುಡ್ಡು ಲಕ್ಷ್ಮಿ ಅಲ್ಲ, ನಮ್ಮ ಲಕ್ಷ್ಯವನ್ನು ಮುಟ್ಟೋ ಶಕ್ತಿಯನ್ನು ಕೊಡೋದು ಲಕ್ಷ್ಮಿ. ಅದಕ್ಕೋಸ್ಕರ ದುಡ್ಡು ಭವಿಷ್ಯವಾಗಿರತಕ್ಕಂಥ ಜೀವನ ರೂಪುಗೊಳ್ತಕ್ಕಂಥದ್ದು ಸಾಕಷ್ಟು ಜನದು. ಅದನ್ನು ಏನು ಮಾಡಿದ್ರು, ಅಂಥ ಒಂದು ಭವಿಷ್ಯ ರೂಪುಗೊಳ್ಳೋ ಅಂಥದ್ದು ಪೇಪರ್ ಮಾಡಿ ಇಟ್ಬಿಟ್ರು, ಕೇವಲ ಒಂದು ಕಾಗದ ಮಾಡಿ ಇಟ್ಬಿಟ್ರು ನರೇಂದ್ರ ಮೋದಿಗಳು. ಅದಕ್ಕೆ ಆ ನರೇಂದ್ರ ಮೋದಿ ಮಾಡಿರ್ತಕ್ಕಂಥ ಧೈರ್ಯ ಸಾಹಸೇ ಲಕ್ಷ್ಮಿ. ಅಲಕ್ಷ್ಮಿಯನ್ನು ಲಕ್ಷ್ಯವನ್ನು ನೀವು ಕೊಡ್ತಾ ಇದ್ದದನ್ನ ಅಲಕ್ಷ್ಯ ಮಾಡಿಟ್ರೋ ಯಾರೋ ಮೋದಿಯವರು. ಇವತ್ತು ದೇಶ ಭವಿಷ್ಯ ಅವ್ರನ್ನ ಬೈತಾ ಇರೋದೇನಕ್ಕೆ ಅಂದರೆ ಪೇಷನ್ಸ್ ಹೊಟ್ಟೋಗ್ತಾ ಇದೆ. 50 ದಿನ ಗಡಿ ಕೊಟ್ಟರು. ಅಂದರೆ 1950 ಹುಟ್ಟಿರ್ತಕ್ಕಂಥ ವ್ಯಕ್ತಿ ಗಡಿಯನ್ನು ಕೊಟ್ಟಿರೋದು 50 ಇಯರ್ಸ್. ಯಾವತ್ತಾದ್ರೂ ದೇಶದ ಭವಿಷ್ಯವನ್ನು ರೂಪುಗೊಳ್ಳಬೇಕಾದ್ರೆ ನರೇಂದ್ರ ಮೋದಿ ಅವರ ಭವಿಷ್ಯ ಚೆನ್ನಾಗಿದೆಯಾ ಅಂತ ನೋಡಿ ಮಾಡೋ ಹಾಗಿದ್ರೆ ನನ್ನ ಭವಿಷ್ಯ ನೋಡ್ಕೊಂಬಿಡೋಣ, ದೇಶ ಹೆಂಗಾದರೂ ಹೋಗಲಿ, ನಾನು ಮುಂದೆ ಬಂದರೆ ಸಾಕು ಅನ್ನೋದು ಸ್ವಾರ್ಥ. ಜಗತ್ತು ಚೆನ್ನಾಗಿರಲಿ, ದೇಶ ಚೆನ್ನಾಗಿರಲಿ, ನಮ್ಮ ಭಾರತ ದೇಶಕ್ಕೆ ಸ್ವಾಭಿಮಾನವನ್ನು ತಂದು ಕೊಟ್ಟಿರತಕ್ಕಂಥದ್ದು ಇಡೀ ಪ್ರಪಂಚಾದ್ಯಂತ ಚೆನ್ನಾಗಿರಬೇಕು ಅನ್ನೋ ಉದ್ದೇಶ ನರೇಂದ್ರ ಮೋದಿ. ಅದಕ್ಕೆ ನರೇಂದ್ರ ಮೋದಿ ಭವಿಷ್ಯ ಹೇಗಿದೆ ಅಂದರೆ ಒಂದು ಮುಳ್ಳಿನ ಹಾದಿಯಲ್ಲಿರ್ತಕ್ಕಂಥದ್ದು. ಯಾವಾಗವರೆಗೂ ಪಂಚಮಾಧಿಪತಿ ಶನಿ ಬಂದಾಗ. ಈಗ ವೃಶ್ಚಿಕ ಮತ್ತು ತುಲಾ ಈ ಮಧ್ಯದಲ್ಲಿರ್ತಕ್ಕಂಥ ಶನಿ ಅವನೇನು ಮಾಡ್ತಾನೆ, ಒಂದು ಒಳ್ಳೆಯದು ಮಾಡ್ತಾನೆ. ವೃಶ್ಚಿಕ ಲಗ್ನ ಅವ್ರದ್ದು, ಅಲ್ಲೇ ಶನಿ ಜನ್ಮ ಶನಿ ನರೋದುಕ್ಕಂ, ಜನ್ಮಗುರು ನರೋದುಕ್ಕಂ ಅಂದರೆ ಎಲ್ಲಿ ಕೂತಿರ್ತಾನೋ ಜನ್ಮದಲ್ಲಿ ಆ ದುಃಖವನ್ನು ಕೊಡ್ತಕ್ಕಂಥ ಶನೇಶ್ವರನು ಬೇರೆಯವ್ರ ರೀತಿಯಿಂದ ರಾಜಕೀಯದಲ್ಲಿ ಮುಳ್ಳೋ, ತನಗೆ ದೇಹದಲ್ಲಿ ಮುಳ್ಳೋ, ವಿಶೇಷವಾಗಿ ಆರೋಗ್ಯ ಪರಿಸ್ಥಿತಿ, ತದನಂತರ ಕಂಟಕಗಳು, ಸಂಕಷ್ಟಗಳೇನೋ. ಸಂಕಟ ಬಂದಾಗ ವೆಂಕಟರಮಣ ಅಂತ ಯಾರಿಗೂ ಹೇಳೋದಲ್ಲ. ಯಾರಿಗಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಕಷ್ಟಗಳು ಬರುತ್ತೆ, ಬಹಳ ಮುಖ್ಯ. ಯಾವ್ದಾದ್ರು ಒಳ್ಳೇದಾಗಲೇಬೇಕು ಅಂದರೆ ಕೆಡಕಾಗತ್ತೆ. ಯಾರಿಗೆ? ಯಾರನ್ನ ರೂಪುರೇಖೆಗೊಳ್ತಾರೋ ಅವರಿಗೆ. ಈಗ ನರೇಂದ್ರ ಮೋದಿಗೆ ದೊಡ್ಡ ಸಂಕಷ್ಟಗಳು ಅಂದರೆ ದೊಡ್ಡದು ಫಸ್ಟ್ ಆಫ್ ಆಲ್ ಗಂಡಾಂತರ. ಅದು ಕಾರ್ಯಕ್ರಮ ಮಾಡಿದ್ದೀವಿ. ಆ ಗಂಡಾಂತರ ಜೊತೆಗೆ ನರೇಂದ್ರ ಮೋದಿಗೆ ಬಂದಿರತಕ್ಕಂಥ ಸಂಕಷ್ಟಗಳು ಜನಗಳು ಬರುತ್ತಾ, ಯಥಾ ರಾಜ ತಥಾ ಪ್ರಜಾ. ಇವತ್ತಿನ ದಿವಸ ನರೇಂದ್ರ ಮೋದಿಗೆ ಬಂದಿರತಕ್ಕಂಥ ಸಂಕಷ್ಟಗಳು ಅದೇ ರೀತಿ ಜೋರಾಗಿ ಜನಗಳಿಗೂ ವಿಶೇಷವಾಗಿರ್ತಕ್ಕಂಥ ಸಂಕಷ್ಟಗಳು ಒಳಗಾಗ್ತಾರೆ. ದುಡ್ಡುಗೋಸ್ಕರ ಯಾರ್ಯಾರು ದುಡ್ಡು ಹಿಂದೆ ಹೋಗಿದ್ದೀರೋ ಅವರಿಗೆಲ್ಲ ಮುಂದೆ ಮುಸಲ್ಪಂಡಗ ಮುಂದೆ ಇದೆ ಗ್ಯಾರಂಟಿ. ಅಂದರೆ ಇವತ್ತಿನ ದಿವಸ ದುಡ್ಡು ಏನಾಯಿತು, ಕೇವಲವಾಗೋಯ್ತು. ದುಡ್ಡಿಗೆ ಯಾರ್ಯಾರು ಏನೇನು ಎಷ್ಟೆಷ್ಟು ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರೆ ಜೀವನದಲ್ಲಿ, ಮುಂದಿನ ವರ್ಷ ಹೇಲಂಬಿ ಸಂವತ್ಸರದಲ್ಲಿ ಎಲ್ಲರೂ ಸರ್ವನಾಶ. ಗುರುಗಳೇ, ಪ್ರಧಾನಿ ಮೋದಿ ಅವರು ಸೆಪ್ಟೆಂಬರ್ 17, 1950ರಲ್ಲಿ ಬೆಳಗ್ಗೆ 11 ಗಂಟೆಗೆ ಹುಟ್ಟಿರುವಂಥದ್ದು. ಈ ಒಂದು ಜಾತಕದ ಪ್ರಕಾರ ಅವರಿಗೆ ಈ ವರ್ಷದಲ್ಲಿ ಯಾವ ರೀತಿಯ ಏಳು ಬೀಳಿದೆ, ಯಾವ ರೀತಿಯ ಅದೃಷ್ಟ ಇದೆ ಗುರುಗಳೇ? ಸಾಧಾರಣವಾಗಿ ಸಂಕಷ್ಟಗಳು ಅಂತ ಕರಿತೀವಿ. ಆ ಸಂಕಷ್ಟಗಳು ರಾಜನಿಗೆ ಬಂದರೆ ಪ್ರಜೆಗೂ ಬಂದೇ ಬರುತ್ತೆ. ಹೌದು. ಆ ಸಂಕಷ್ಟಗಳನ್ನು ದೂರ ಮಾಡಬೇಕಾದ್ರೆ ಈಗ ಬುಧ ವಕ್ರವನ್ನು ಆಗ್ತಾ ಇದ್ದಾನೆ. ವಕ್ರ ಆಗ್ತಾ ಇದ್ದಾಗ ವಕ್ರ ತ್ಯಾಗವನ್ನು ಮಾಡೋವರೆಗೂ ಜಗತ್ತು ವಕ್ರವಾಗುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ನರೇಂದ್ರ ಮೋದಿಗೆ ವಕ್ರ ತ್ಯಾಗವನ್ನು ಮಾಡತಕ್ಕಂಥ ಅವಕಾಶ ಏನಾದರೂ ಇದ್ದರೆ ಧನಪ್ರಾಪ್ತಿ ಬಗ್ಗೆ ಅವರು ತಗೊಂಡಿರೋ ನಿರ್ಧಾರ ಪ್ರಕಾರವಾಗಿ ಜಗತ್ತಿಗೂ ಅದೇ ರೀತಿ ಸಂಕಷ್ಟಗಳು ಬರೋದು ಗ್ಯಾರಂಟಿ. ಸೊ ದುಡ್ಡಿನಿಂದ ಭಾಳಷ್ಟು ಜನ ನರಳುತ್ತಾರೆ. ಅಂದರೆ ಹೇಗೆ ನರಳುತ್ತಾರೆ ಅಂದರೆ, ಯಾರ್ಯಾರು ಕೋಟ್ಯಾಧೀಶ್ವರ ಇರ್ತಾನೆ ಕಾಲಚಕ್ರವನ್ನು ತಿರುಗಿಸ್ತಾನೆ ಅಂತ ಭಗವಂತ. ಶನೇಶ್ವರನ್ನು ಧರ್ಮಕಾರಕ, ಅರ್ಥಕಾರಕ. ಅಂದರೆ ಇಡೀ ಜಗತ್ತಲ್ಲಿ ಯಾರಾದರೂ ಕೋಟ್ಯಾಧೀಶ್ವರ ಆಗಿದ್ರೆ ಅವ್ನು ಬೀದಿಗೆ ಬರೋದು ಗ್ಯಾರಂಟಿ. ಒಂದೇ ದಿವಸ ಬರ್ಬೋದು, 2 ದಿವಸ ಬರ್ಬೋದು, ಬೀದಿಗೆ ಬರೋದು ಗ್ಯಾರಂಟಿ. ಅಂಥ ಬೀದಿಗೆ ಬಂದವ್ರಿಗೆ ವ್ಯವಸ್ಥಿತವಾಗಿ ಬೇರೆಯವರು ಕಷ್ಟದಲ್ಲಿದ್ದವ್ನು ಮೇಲೆ ಬಂದ್ಬಿಡ್ತಾನೆ. ಈಗ ಗೊತ್ತೇ ಇಲ್ಲ, ಜನ್ಧನ್ ಯೋಜನಾ ಅಂತ ಏನೋ ಮಾಡ್ಕೊಂಡಿದ್ದಾರೆ. ಆ ಜನ್ಧನ್ ಯೋಜನಾಲಿರ್ತಕ್ಕಂಥ ಬಡವ ಕೋಟ್ಯಾಧೀಶ್ವರ ಆಗ್ತಾನೆ. ಅಂದರೆ ಯಾರ್ಯಾರು ಕೋಟ್ಯಾಧೀಶ್ವರ ಇರೋ ದುಡ್ಡನ್ನ ನರೇಂದ್ರ ಮೋದಿ ಏನು ಮಾಡ್ತಾರೆ, ಬೇರೆ ಬಡವರಿಗೆ ತುಂಬ್ತಾ ಇದ್ದಾರೆ. ಸೊ ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆಯ ಪ್ರಕಾರವಾಗಿ ನರೇಂದ್ರ ಮೋದಿಗೆ ಇರತಕ್ಕಂಥ ಸಂಕಷ್ಟಗಳು ಗಂಡಾಂತರವಾಗಿ ರೂಪುಗೊಳ್ಳುತ್ತೆ. ಅಂದರೆ ಅವ್ರನ್ನ ಯಾರು ಸಾಯಿಸೋಕ್ಕೆ ಪ್ರಯತ್ನ ಪಡ್ಬೋದು, ಅಥವಾ ಯಾವುದಾದ್ರೂ ಅಡಚಣೆ ಅಂತ ಅವ್ರನ್ನ ಬೇಕು ಅಂತ ಟೆಕ್ನಿಕಲ್ ರೀಸನ್ ಆಗಿ ಯಾವುದೋ ಒಂದು ಊರು ಕಳಿಸ್ಬಿಟ್ಟು ಅಲ್ಲಿ ಮುಗಿಸೋ ಪ್ರಯತ್ನ ಪಡ್ಬೋದು, ಅಥವಾ ಇಂದಿರಾ ಗಾಂಧಿ ಥರ ಶೂಟ್ ಮಾಡ್ತಕ್ಕಂಥ ಅವಕಾಶಗಳು. ಇದು ಯಾರಿಂದ ಕಾಪಾಡ್ತಾನೆ? ಚಂದ್ರ ಪರಿವರ್ತನೆ ಮಾಡಿದ್ರೆ ಮಾತ್ರ. ಚಂದ್ರ ಅಂದ್ರೇನು? ತಾಯಿ. ಆ ತಾಯಿ ತ್ಯಾಗ ಮಾಡಬಹುದು. ಅಂದರೆ ಇವರ ಗಂಡಾಂತರ ತಾಯಿಗೆ ಅಕಸ್ಮಾತ್ ಹೋದ ಪಕ್ಷದಲ್ಲಿ ಇವತ್ತು ಪೂಜಾ ಪುನಸ್ಕಾರ ಬೇರೆಯಿಂದ ಮಾಡ್ಬೋದು. ಅವ್ರ ತಾಯಿನೇ ಇವತ್ತಿನ ದಿವಸ ಶನಿ ಕರ್ಮಸ್ಥಾನಕ್ಕೆ ಬಂದರೆ ತಂದೆ ತಾಯಿಯ ಮೃತ್ಯು. ಅಧಿಕಾರವನ್ನು ಕೊಡ್ತಾನೆ. ಹೇಗೆ ಕೊಡ್ತಾನೆ? ಅಧಿಕಾರಸ್ಯ ಅಂದರೆ ಈ ಅಧಿಕಾರ ಅರ್ಘ್ಯ, ಈ ಅಧಿಕಾರ ತರ್ಪಣ. ಸೊ ತನಗೆ ಅಧಿಕಾರ ಅನ್ನೋದೇನು? ಪಟ್ಟವನ್ನು ತಂದೆ ಮಾಡ್ತಾ ಇರೋದನ್ನ ಆ ಮಗನಿಗೆ ಕೊಡ್ತಕ್ಕಂಥ ಅಧಿಕಾರ. ಅಂದರೆ ತಾಯಿ ಕಾರ್ಯವನ್ನು ಮಾಡೋ ಅಧಿಕಾರವನ್ನು ಸ್ವೀಕರಣೆ ಮಾಡಿದರೆ ಅಕಸ್ಮಾತ್ ತಾಯಿಗೇನಾದರೂ ಆದರೆ ಗಂಡಾಂತರಿಂದ ಮೋರಿ ಪಾರಾಗ್ತಾರೆ. ಇದು ಏನು ಅಂದರೆ ತಾಯಿ ಆಶೀರ್ವಾದ ಚಂದ್ರನ ಮುಖಾಂತರ ಸಿಗತ್ತೆ. ಇಲ್ಲ, ನರೇಂದ್ರ ಮೋದಿಗೆ ದೈವಾನುಗ್ರಹ ಬೇಕು. ಸೊ ಗುರುಬಲ ಇಲ್ಲ. ಗುರುಬಲ ಇಲ್ಲದೆ ಇರೋದ್ರಿಂದ ದೈವಾನುಗ್ರಹ ಸಿಗಬೇಕಾದ್ರೆ ನರೇಂದ್ರ ಮೋದಿ ದೊಡ್ಡ ಒಂದು 2-3 ಕ್ಷೇತ್ರಗಳಿಗೆ ತಾವು ಸ್ವತಃ ಭೇಟಿ ಮಾಡಿ ಎಲ್ಲ ರೀತಿಯಾದ ಸೆಕ್ಯೂರಿಟಿ ಸೇರಿ ಜೊತೆಗೆ ಕೂತ್ಕೊಂಡು ಏನು ಮಾಡ್ತಾನೆ, ಬುರಿ ಗನ್ಗಳು ಇಟ್ಕೊಂಡು ಕೂತ್ಕೊಂಡಿದ್ರೆ ನರೇಂದ್ರ ಮೋದಿ ವ್ಯವಸ್ಥಿತವಾಗಿ ಮಾಡಬೇಕು. ಈಗ ನರೇಂದ್ರ ಮೋದಿ ಮಾಡಬೇಕಾದೇನೋದು ಸರಸ್ವತಿಯ ಕಾಲನ್ನು ಹಿಡ್ಕೋಬೇಕು ಅಂತ ಹೇಳುತ್ತೆ.
ಜಗತ್ತಲ್ಲಿ ಸರಸ್ವತಿ ಕಾಲು ಹಿಡ್ಕೋಬೇಕು ಅಂದರೆ ಹೇಗೆ ಅಂದರೆ ಈ ಸಲ ಲಕ್ಷ್ಮಿ ಈ ಹೇ ವಿಳಂಬಿ ಸಂವತ್ಸರದಲ್ಲಿ ಲಕ್ಷ್ಮಿಗೆ ಪ್ರಾಮುಖ್ಯತೆ ಇಲ್ಲ, ಸರಸ್ವತಿಗೆ ಬಂದ್ಬಿಡುತ್ತೆ. ಎಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟ್ ನೋಡಿ ಬರ್ಕೊಳ್ಳಿ, ಯಾರ್ಯಾರು ರಿಸರ್ವೇಷನ್ ಕೋಟಾನ ಇಟ್ಕೊಂಡಿದ್ದೀರಾ ದಯವಿಟ್ಟು ರಿಸರ್ವೇಷನ್ ಕೋಟಾನ ಬರೀ ಜನಗಳಿಗೆ ಕೊಡತಕ್ಕಂಥದ್ದು. ಇವ್ರು ಮೇಲ್ ಜನಾಂಗ, ಇವ್ರು ಕೀಳ್ ಜನಾಂಗ, ಇದನ್ನ ತಪ್ಪು ತೆಗೆದು ಬಿಸಾಕಿ. ನಾನು ಒಂದು ವಿರೋಧಿಸೋದೇನು ಅಂದರೆ ನೀವು ರಿಸರ್ವೇಷನ್ ಯಾವುದೆಲ್ಲ ಇಟ್ಕೊಳ್ರಿ, ಆದರೆ ಖಂಡಿತವಾಗೂ ಹೇ ವಿಳಂಬಿ ಸಂವತ್ಸರದಲ್ಲಿ ಎಲ್ಲ ಯಂಗ್ಸ್ಟರ್ಸ್ ಯಾರಿದ್ದಾರೆ ವಿದ್ಯಾಭ್ಯಾಸ ಓದ್ಕೊತಾರೆ ಅವ್ರಿಗೆಲ್ಲರಿಗೂ ಸಿಗ್ತಕ್ಕಂಥದ್ದು ಗ್ಯಾರಂಟಿ ಬರೆದಿಟ್ಕೊಳ್ಳಿ. ರಿಸರ್ವೇಷನ್ ಕೋಟಾ ಎಜುಕೇಷನಲ್ಲಿ ತೆಗೆದು ಬಿಸಾಕಿ. ಈ ಸಲ ಮಠಮಾನ್ಯಗಳಿಗೆ ಈ ಸಲ ಭಾಳ ವಿಶೇಷ ಅಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ಗಳು ಯಾರು ಇದ್ದಾರೆ, ಎಜುಕೇಷನ್ ದೊಡ್ಡ ದೊಡ್ಡ ಸಂಸ್ಥೆಗಳು ನಡೆಸ್ತಾರೆ ಗೊತ್ತಾ, ಅವ್ರಿಗೆಲ್ಲ ಕಂಟಕಗಳ ಗ್ಯಾರಂಟಿ ಬರೆದಿಟ್ಕೊಳ್ಳಿ. ಯಾಕೆ ಅನ್ನಿ ಭಾಳಷ್ಟು ದುಡ್ಡು ದೋಚ್ಕೊಂಡ್ಬಿಟ್ಟಿದ್ದಾರೆ. ಅದು ಎಷ್ಟು ದುಡ್ಡು ದೋಚ್ತೀರ? ವಿದ್ಯಾಭ್ಯಾಸ ಕೊಡೋದು ಸರಸ್ವತಿನ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತಕ್ಕಂಥದ್ದು ನರೇಂದ್ರ ಮೋದಿಗೂ ನಾನು ಕೊಡ್ತಕ್ಕಂಥ ಒಂದು ಸಲಹೆ. ನರೇಂದ್ರ ಮೋದಿ ನೆಕ್ಸ್ಟ್ ಅಂದರೆ ಇಷ್ಟು ದಿವಸ ಏನೇನು ಯೋಜನೆಗಳು ಹಾಕಿದ್ರು ನೆಕ್ಸ್ಟ್ ಮಾಡಬೇಕಾದೇನು ಗೊತ್ತಾ, ರಿಸರ್ವೇಷನ್ ಕೋಟಾ ಎಜುಕೇಷನ್ನಲ್ಲಿ ತೆಗೆದು ಬಿಸಾಕಿ. ಯಾರನ್ನು ವಿದ್ಯಾಭ್ಯಾಸಕ್ಕೆ ಬಡತನದಿಂದ ಓದ್ಕೊಳಕ್ಕೆ ಬರ್ತಾರೆ, ಸರಸ್ವತಿ ಬಂದು ಈ ದೊಡ್ಡ ಕೋಟ್ಯಾಧೀಶ್ವರಪ್ಪ ಇವನಿಗೆ ನನ್ನ ಕಿರೀಟ ಕೊಡು, ಇವನು ದೊಡ್ಡ ಕೋಟ್ಯಾಧೀಶ್ವರಪ್ಪ ವೀಣೆ ಕೊಡು, ಇವನು ದೊಡ್ಡ ಕೋಟ್ಯಾಧೀಶ್ವರಪ್ಪ ಇಂಥ ಜನಾಂಗ ಇವನಿಗೆ ನಾನು ಪದವನ್ನೇ ಕೊಟ್ಬಿಟ್ಟಿದ್ದೀನಿ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಂಸ್ಥೆಯಿಂದ ನಾನೇ ಸರಸ್ವತಿ ಇದನ್ನು ಕೊಡ್ತೀನಿ ಅಂತ ಯಾವತ್ತಾದ್ರು ಹೇಳಿದಾಳೆ. ಸರಸ್ವತಿ ನಿಸ್ವಾರ್ಥಿಯಾಗಿ ವಿದ್ಯೆ ತಾನೇ ದಾರೆ ಏರ್ಕೊಡ್ಬೇಕಾದ್ರೆ ನಿಲ್ಸಕ್ಕೆ ಈ ಮಧ್ಯ ರಾಜಕೀಯ ವ್ಯಕ್ತಿಗಳು ಏನಕ್ಕೆ ಬೇಕು? ಅದನ್ನು ನರೇಂದ್ರ ಮೋದಿ ಈ ಸಲ ಹೇ ವಿಳಂಬಿ ಸಂವತ್ಸರದಲ್ಲಿ ಬರ್ತಕ್ಕಂಥದ್ದು ಜ್ಞಾಪಕ ಇಟ್ಕೊಳ್ಳಿ. ಖಂಡಿತವಾಗೂ ಎಜುಕೇಷನ್ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಮುಂದೆ ಬರ್ತಕ್ಕಂಥ ಪೀಳಿಗೆ ಎಲ್ಲ ಎಜುಕೇಷನ್ ಸಿಸ್ಟಮ್ಗೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಖಂಡಿತ ರಿಸರ್ವೇಷನ್ ಕೋಟಾ ತೆಗೆದು ಬಿಸಾಕಿ ಅನ್ನೋ ಮುಖಾಂತರ ನಾನು ಹೇಳ್ತೀನಿ. ನರೇಂದ್ರ ಮೋದಿ ನೆಕ್ಸ್ಟ್ ಕಾನ್ಸಂಟ್ರೇಷನ್ ಮಾಡೋದು ಸರಸ್ವತಿ ಮೇಲೆ. ಸೊ ಪ್ರತಿಯೊಬ್ಬನು ವಿದ್ಯಾಭ್ಯಾಸ ಓದ್ಕೊಳ್ಳೋದು ಮಾಡ್ಕೊಳ್ಳೋದು ಖಂಡಿತ ನಡೆಯುತ್ತೆ. ನರೇಂದ್ರ ಮೋದಿಗೆ ಗಂಡಾಂತರ ಯಾವಾಗಂದ್ರೆ ಸರಸ್ವತಿನ ಹಿಡ್ಕೊಂಡ್ರೆ ಈ ಸಲ ಎಜುಕೇಷನ್ ಮೇಲೆ ಭಾಳಷ್ಟು ಪ್ರಯತ್ನ ಪಟ್ಟರೆ ಖಂಡಿತ ಲಕ್ಷ್ಮಿ ಅಲಕ್ಷ್ಮಿಯಾಗಿರ್ತಕ್ಕಂಥದ್ದು ಸಾಕರಿಸುತ್ತೆ ಅಂತ ಈ ಮುಖಾಂತರ ಹೇಳಿ. ಅಂದ್ರೆ ಪ್ರಧಾನಿ ಮೋದಿ ಅವರಿಗೆ ಯಾವ ರೀತಿ ಗಂಡಾಂತರಗಳಿದೆ, ಏನೆಲ್ಲ ಅವರು ಯಾವ ರೀತಿ ಎಲ್ಲ ಸಂಕಷ್ಟಗಳನ್ನ ಅನುಭವಿಸ್ತಾರೆ, ಅವರ ನಿರ್ಧಾರಗಳಿಂದ ಇದುವರೆಗೂ ಏನೆಲ್ಲ ಅನುಭವಿಸಿದ್ದಾರೆ ಎಲ್ಲವನ್ನ ಹೇಳಿದ್ರಿ ಗುರುಗಳೇ. ಪ್ರಧಾನಿ ಮೋದಿ ಅವರಿಗೆ ಗಂಡಾಂತರ ಇದೆ ಅಂದ್ರೆ ಅವರ ಪ್ರಾಣಕ್ಕೆ ಆಪತ್ತಿದೆ. ತಾಯಿಯ ಒಂದು ಅವ್ರು ಮಾಡಿರುವಂತಹ ಒಂದು ಪುಣ್ಯ ಕೆಲಸಗಳಿಂದ ಮೋದಿಯವರು ಪಾರಾಗಬಹುದು ಅಂತ ಹೇಳಿದ್ರೆ, ಅಂದ್ರೆ ಬಂದಿರುವಂತಹ ಕಂಟಕದಿಂದ ಮೋದಿಯವರು ಪಾರಾಗೋದು ಹೇಗೆ? ಅವರ ಜಾತಕವನ್ನ ನೋಡಿದ್ರೆ ಅವರಿಗೆ ಯಾವ ರೀತಿಯ ಒಂದು ಫಲಾಫಲಗಳಿದೆ ಗುರುಗಳೇ? ಈಗ ಸಾಧಾರಣವಾಗಿ ಮೋದಿಯವರಿಗೆ ಪ್ರಧಾನಮಂತ್ರಿ ಆಗಿರೋದೇ ಶನಿಯಿಂದ, ಸೂರ್ಯನ ಕಾಂತಿಯಿಂದ ಅಂತ ಕರಿತೀವಿ. ಸೂರ್ಯನ ಜೊತೆ ಶುಕ್ರ ಕೂತಿಯಾನೆ. ಸೂರ್ಯನ ಜೊತೆ ಶುಕ್ರ ಕೂತಾಗ ಶುಕ್ರ ಬಂದು ಯಾವ ಕಾಲಕ್ಕೂ ಕೆಣಕ್ತಾನೆ ಅಂತ ಕರಿತೀವಿ. ಸೂರ್ಯನಿಗೂ ಶುಕ್ರನಿಗೂ ವೈರತ್ವ ಜಾಸ್ತಿ ಇದೆ. ಶುಕ್ರ ಅಂದರೆ ಸ್ತ್ರೀ ರಕ್ಷೆ ಅಂತ ಇರ್ತೀವಿ. ಆ ಸ್ತ್ರೀ ರಕ್ಷೆ ಬೇಕು. ಸ್ತ್ರೀ ದೋಷದಿಂದ ನಳತಾ ಇದ್ದಾರೆ. ಸೂರ್ಯನ ಮೇಲೆ ಶುಕ್ರ ಕೂತ್ಕೋಬಾರ್ದು. ಆ ಸ್ತ್ರೀ ದೋಷ ಹೇಗೆ ಅಂದರೆ ಹೆಂಡತಿ ಮದುವೆ ಆಗಿ ಪಕ್ಕದಲ್ಲಿಲ್ಲ ಅಂದರೆ ರಕ್ಷೆ ಹೆಂಡತಿ ಮುಖಾಂತರ. ಯಾರಾದರೂ ಕಾಲ್ಗುಣ ನೋಡಿ ಮದುವೆ ಮಾಡಪ್ಪ, ಅಕಸ್ಮಾತ್ ಇವನು ಸರಿ ಇಲ್ಲದೆ ಇದ್ದರೆ ಆ ಗಣಗಳು ಆ ಗುಣಗಳು ಅಲ್ಲಿರ್ತಕ್ಕಂಥ ದೈವ ರಕ್ಷಣೆ ಅನುಗ್ರಹ ಗ್ರಹಗಳ ಮುಖಾಂತರ ಬರುತ್ತೆ. ಅದಕ್ಕೆ ಮದುವೆ ಮಾಡಿ ಅಂತಾರೆ. ಇವನ ಬಲದಿಂದ ಅವಳಾದ್ರೂ ಅಭಿವೃದ್ಧಿ ಆಗ್ಬೋದು, ಅವಳ ಬಲದಿಂದ ಇವರಾದ್ರು. ಅದು ವಿವಾಹ ಮುಹೂರ್ತ. ಅಲ್ಲಿ ಶುಕ್ರನ ಅನುಗ್ರಹ ಸಿಗುತ್ತೆ. ಅದಕ್ಕೆ ಎಷ್ಟೋ ಜನಕ್ಕೆ ಮದುವೆ ನೋಡಪ್ಪ ಅವನು ಎಲ್ಲ ತಿರ್ಗಾಲ್ ತಿಪ್ಪಿತಾರೆ ಮದುವೆ ಮಾಡೋದು ಸರಿ ಹೋಗುತ್ತೆ ಅಂತ ಯಾಕೆ ಹೇಳ್ತಾರೆ ಅಂದರೆ ಶುಕ್ರನ ದೋಷ ಪರಿವರ್ತನೆ. ಇವ್ರಿಗೆ ಪಾಪ ಮದುವೆಯಾಗಿ ದೂರ ಇರತಕ್ಕಂಥದ್ದು ವೈರಾಗ್ಯ ಶನಿ ಚಿಕ್ಕ ವಯಸ್ಸಲ್ಲೇ ಕೊಟ್ಬಿಟ್ಟಿದ್ದಾನೆ. ಅಂದರೆ ಬಾಲ್ಯ ವಿವಾಹ ಆದಮೇಲೆ ತಾವು ಒಪ್ಕೊಂಡ್ರೂ ಸಹ ಆ ರಕ್ಷೆ ಇಲ್ಲ. ಹೆಂಡತಿನ ಪಕ್ಕ ಕರ್ಕೊಂಬಂದು ಇಟ್ಕೊಂಡ್ರೆ ಆ ಸೇವೆ ದಿನ ನಡೀತಾ ಇದ್ರೆ ಅವರಿಬ್ಬರ ಬಾಂಧವ್ಯ ಚೆನ್ನಾಗಿದ್ದ ಪಕ್ಷದಲ್ಲಿ ಖಂಡಿತ ರಕ್ಷೆ ಆಗ್ತಿತ್ತೇನೋ. ಸರಿ, ಚಂದ್ರ ನಕ್ಷತ್ರ. ಚಂದ್ರ ಶುಕ್ರನ ಮುಖಾಂತರ ಅಂದರೆ ಹೆಣ್ಣು, ಶುಕ್ರ ಹೆಣ್ಣು ತಾಯಿನೇ, ಆದರೆ ಚಂದ್ರನ ಮುಖಾಂತರ ಹೋಗ್ತಾರೆ. ಸೊ ತಾಯಿಯ ಗ್ರಹ ಏನಾದರೂ ಚೆನ್ನಾಗಿ ಅಭಿವೃದ್ಧಿ ಕೊಡುತ್ತೆ ಅಂದರೆ ಚಂದ್ರನ ನೀಚ. ಸೊ ಜನ್ಮ ಶನಿ ನರೋ ದುಃಖಂ. ಶನಿ ಜೊತೆಗೆ ಯಾವತ್ತಾದರೂ ಚಂದ್ರ ಬಂದಾಗ ಏನಾಗುತ್ತೆ, ತಾಯಿ ದೂರ ಆಗೋದ್ರು. ವೈರಾಗ್ಯ ಅಲ್ಲೂ ತಾಯಿನೂ ದೂರ ಇದ್ದಾಳೆ. ಬಲ ನಿತ್ಯ ಅನುಗ್ರಹ. ನರೇಂದ್ರ ಮೋದಿ ಪಾಪ ತಾಯಿ ಮೇಲೆ ಭಕ್ತಿ ಇದೆ. ನಮಸ್ಕಾರ ಮಾಡೋಕ್ಕೆ ವರ್ಷಕ್ಕೊಂದ್ಸಲಿನೋ 6 ತಿಂಗಳಿಗೊಂದ್ಸಲಿನೋ ಹೋಗ್ತಾರೆ ಹೊರತು ಪ್ರತಿ ತಿಂಗಳು ಪೌರ್ಣಮಿ ನಂತರ ನಮಸ್ಕಾರ ಮಾಡ್ಕೋಬೇಕು. ಇದು ಪರಿಹಾರ. ತಾಯಿ ಹತ್ರ ಹೋಗ್ತಾ ಇರಬೇಕು, ನಮಸ್ಕಾರ ಮಾಡ್ಕೊಂಬರ್ಬೇಕು. ಸ್ತ್ರೀ ರಕ್ಷೆ ಅಂತಕ್ಕಂಥದ್ದು ರಕ್ಷಾಮಾಂ ಪಾಹಿ ಅಂದರೆ ಸಾಕ್ಷಾತ್ ಜಗನ್ಮೋಹಿನಿ ಆಗಿರ್ತಕ್ಕಂಥ ವೈಷ್ಣವಿ ದೇವಿನ ತುಂಬ ನಂಬ್ತಾರೆ. ಯಾಕೆಂದರೆ ನವರಾತ್ರಿ ಪ್ರಯುಕ್ತವಾಗಿ ನರೇಂದ್ರ ಮೋದಿ ಸ್ತ್ರೀ ದೇಹಕ್ಕೆ ಪರಿಪೂರ್ಣವಾಗಿ ನಮಸ್ಕಾರಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು, ಸ್ತ್ರೀ ಕ್ಷೇತ್ರಗಳಿಗೆ ನಮಸ್ಕಾರ ಮಾಡೋದು ಇದು ಜಾಸ್ತಿ ಇತ್ತು. ಯಾವಾಗ ಪ್ರಧಾನಮಂತ್ರಿ ಆಗೋಕ್ಕೆ ಸಮಯದಲ್ಲಿ, ಪ್ರಧಾನಮಂತ್ರಿ ಆದಮೇಲೆ ಇತ್ತೀಚೆಗೆ ಕಮ್ಮಿ ಆಗೋಗಿದೆ. ಮತ್ತೆ ರಕ್ಷೆಯನ್ನು ತಗೊಳ್ಳೋಕ್ಕೆ ಅವರು ದೇವಸ್ಥಾನಗಳ ಒಂದು ಮಹಾಕ್ಷೇತ್ರಗಳ ಶಕ್ತಿಪೀಠಗಳಿಗೆ ಹೋಗಿ ಬರಬೇಕು. ಇನ್ನು ಎಷ್ಟು ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿರ್ತಾರೆ ಅವರು ಭಾರತದಲ್ಲಿ? ಹಾಗೆ ಅವರು ಯಾವೆಲ್ಲ ರೀತಿಯ ಮಹತ್ವದ ಬದಲಾವಣೆಗಳನ್ನ ನಮ್ಮ ದೇಶದಲ್ಲಿ ತರಬಹುದು ಗುರುಗಳೇ? ಈಗ ನೆಕ್ಸ್ಟ್ ನರೇಂದ್ರ ಮೋದಿ ಬರ್ತಕ್ಕಂಥ ವ್ಯವಸ್ಥೆ ಏನು ಅಂದರೆ ಗಂಡಾಂತರಗಳು ಪಾರಾಗಬೇಕು ಅಂತ.
ಗಂಡಾಂತರ ಪಾರ ಆಗ್ಬಿಟ್ರೆ 12 ವರ್ಷ ಯಾರು ಅಲ್ಲಾಡ್ಸಕ್ಕಾಗಲ್ಲ ನರೇಂದ್ರ ಮೋದಿ. ಈಗ ಬಂದಿರುವಂತಹ ಗಂಡಾಂತರದಿಂದ ಅವರು ಒಮ್ಮೆ ಪಾರಾಗ್ಬಿಟ್ರೆ 12 ವರ್ಷ ಅವರೇ ಪ್ರಧಾನಮಂತ್ರಿ ಆಗಿರ್ತಾರೆ. ಗ್ಯಾರಂಟಿ ಮುಲಾಜಿಲ್ದೆ ಜಪ್ಪಯ್ಯ ಅಂದ್ರೂ ಯಾರು ಅಲ್ಲಾಡ್ಸಕ್ಕಾಗಲ್ಲ. ಬಹಳ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಜನಕ್ಕೆ ಒಂದು ನಂಬಿಕೆ ಬೇಕು, ಪ್ರಾಕ್ಟಿಕಲ್ ಆಗಿ ನೋಡೋ ಪಕ್ಷ. ಈಗ ದುಡ್ಡಿನ ಒಂದು ಸಮಸ್ಯೆಯಿಂದ ಪರಿವರ್ತನೆ ಮಾಡೋಕ್ಕೆ ಒಂದು ಸಮಯ ಕೇಳಿದ್ದಾರೆ. ರಾತ್ರಿ ಮಾಡ್ಬಿಡ್ತಾರೇನ್ರೆ 24 ಅವರ್ಸಲ್ಲಿ ಅಂತ ಎಷ್ಟು ಜನ ಕೇಳ್ಬೋದು. ಗ್ಯಾರಂಟಿ ಮಾಡ್ಬೋದು. ಒಬ್ಬ ಮನುಷ್ಯ ಒಂದು ಸೆಕೆಂಡಲ್ಲಿ ನಿರ್ಧಾರ ತೊಗೊಂಡ್ರೆ ಏನು ಬೇಕಾದ್ರೂ ಮಾಡ್ಬೋದು ಜಗತ್ತಿನ. ಆದರೆ ಅಧಿಕಾರ ಇದ್ದ ವ್ಯಕ್ತಿ ಪ್ರೈಮ್ ಮಿನಿಸ್ಟ್ರೇ ತಾವೇ ಆದ್ದರಿಂದ ಆ ನಿರ್ಧಾರ ತಗೊಂಡ್ರೆ ಖಂಡಿತವಾಗ್ಲೂ ದೇಶ ಸುಲಭವಾಗಿ ಆಗ್ತಕ್ಕಂಥ ವ್ಯವಸ್ಥೆ. ಸೊ ಅಲ್ಲಿ ಅಕಸ್ಮಾತ್ ಜನಗಳನ್ನ ಮತ್ತೆ ಹೊಂದ್ಕೊಂಡ್ಬಿಟ್ರು, ನಾನು ಮಾಡಿಬಿಟ್ಟೆ, ಆ ಗಂಡಾಂತರನೂ ಇರಬಹುದು ಅಂತ ಇಟ್ಕೊಳ್ಳೋಣ. ಆ ಗಂಡಾಂತರದಿಂದ ಪಾರವಾದರೆ ಗ್ಯಾರಂಟಿ ನರೇಂದ್ರ ಮೋದಿನ ಯಾರು ಚುಕ್ಕಾಣಿ ಹಿಡಿದಿರತಕ್ಕಂಥದ್ದನ್ನು ಕದಲ್ಸಕ್ಕಾಗದಿದ್ದಾಗೆ ರಕ್ಷೆ ಕೊಡ್ಬೋದು. ಆದರೆ ನೆಕ್ಸ್ಟ್ ನರೇಂದ್ರ ಮೋದಿ ಮಾಡಬೇಕಾದ ಎಷ್ಟೋ ಯಾವ್ಯಾವುದಿದೆ ವಿಶೇಷ ಅಂದರೆ, ಇವತ್ತು ನೋಟ್ ಬ್ಯಾನ್ ಏನು ಮಾಡ್ಯಾರೆ. ಇನ್ನೊಂದು ಸಮಸ್ಯೆ ಅಂದರೆ, ಇವತ್ತು ರಹಸ್ಯಪೂರ್ವಕವಾಗಿ ನಿಮ್ಗೆ ಎಲ್ಲರಿಗೂ ತಿಳಿಸ್ತೀನಿ ಕೇಳಿ. ಅವರು ಪ್ಲಾಸ್ಟಿಕ್ ನೋಟ್ ಮಾಡಬೇಕು ಅಂತಿದ್ರು. ಈ ನಮಗೆ ಕೊಟ್ಟಬೇಕಾದ 2,000 ರೂಪಾಯಿ ಮತ್ತು 500 ರೂಪಾಯಿ, ಈ 1,500 ಹೋಗೋಕ್ಕೆ ಮೊದಲು ಅದನ್ನು ಕಂಪ್ಯೂಟರ್ ಯುಗದಲ್ಲಿ ವ್ಯವಸ್ಥಿತವಾಗಿ ಆಧುನಿಕವಾಗಿ ಮಾಡೋಕ್ಕೋಸ್ಕರನೇ ಸಿಂಗಪೂರ್ಗೆ ಹೋಗಿ, ಸಿಂಗಪೂರಲ್ಲಿ ಇವತ್ತೇನು ನೋಡಿದ್ರೆ ಗೊತ್ತಾ, ನೋಟು, ಪ್ಲಾಸ್ಟಿಕ್ ನೋಟು ಆ ಥರ ಮಾಡಬೇಕು ಅಂದ್ಕೊಂಡ್ರು. ಅದು ನೋಡಿ ಯಾವ ಕಾಲಕ್ಕೂ ಜೆರಾಕ್ಸ್ ಮಾಡೋಕ್ಕಾಗಲ್ಲ, ಕಲರ್ ಜೆರಾಕ್ಸ್ ಮೊದಲೇ ಮಾಡೋಕ್ಕಾಗಲ್ಲ, ಡೂಪ್ಲಿಕೇಟ್ ಮಾಡೋಕ್ಕೆ ಆಗಲ್ಲ ಅನ್ನೋ ಸಿಸ್ಟಮ್ ತಂದುಬಿಟ್ಟಿದ್ರು. ಈಗ ಕೆಲವರೆಲ್ಲ ಹುಟ್ಟಾಕ್ತಿರೋದೇನು ಗೊತ್ತಾ, ಈ ನೋಟಲ್ಲಿ ಚಿಪ್ ಇದೆಯಂತೆ, ಅದಿದೆಯಂತೆ, ಇದೆಯಂತೆ. ಇವತ್ತು ಸೋತೋದ್ರ ಯಾವ ಚಿಪ್ಪು ಇಲ್ಲ. ನೀವು ಅಂದ್ಕೊಂಡು ಹಾಗೆ ಬೇಕು ಅಂತ ನರೇಂದ್ರ ಮೋದಿ ಮೇಲೆ ಅಪವಾದಗಳನ್ನ ತರಕ್ಕೆ ಏನಾದರೂ ಪ್ರಯತ್ನ ಪಡ್ತಾ ಇದ್ರಿ, ಖಂಡಿತ ನೀವು ಅಂದ್ಕೊಂಡಾಗೆಲ್ಲ ನರೇಂದ್ರ ಮೋದಿ ಮಾಡಲ್ಲ. ಆಮೇಲೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ದಡ್ ಶಿಖಾಮಣಿ ಅಲ್ಲ. 50 ದಿನ ಯೋಚನೆ ಮಾಡಿದ ವ್ಯಕ್ತಿ ಬರೀ 50 ದಿವಸ ನಿಮಗೆ ಕೊಟ್ಟರು ಅಂದರೆ ಅವ್ರು ಎಷ್ಟು ಮಟ್ಟಿಗೆ ಆಲೋಚನೆ ಮಾಡಿ ಎಷ್ಟು ನಿರ್ಧಾರಗಳು ತಗೊಂಡು ಏನು ಮಾಡಬೇಕು ಮುಂದಾಲೋಚನೆ ಮಾಡಿಟ್ಟಿದ್ದಾರೆ. ಸೊ ಅದರಿಂದ ನೀವು ಊಹಾಪೂಹ 108 ತೊಗೊಂಡ್ರು ನರೇಂದ್ರ ಮೋದಿ ಆ ರೀತಿ ವ್ಯವಸ್ಥಿತ ಮಾಡಲ್ಲ. ಜನಗಳಿಗೆ ವ್ಯವಸ್ಥಿತವಾಗಿ ಏನೇನು ತರಬೇಕು ಅದೆಲ್ಲ ತರ್ತಾರೆ. ಮೊದಲನೇದು ಎಜುಕೇಷನ್ ಡಿಪಾರ್ಟ್ಮೆಂಟ್ ನೆಕ್ಸ್ಟ್ ವ್ಯವಸ್ಥೆ ನೋಡ್ಕೊಳ್ಳಿ. ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಏನಿದೆ ಇವ್ರಿಗೆಲ್ಲ ರೈಡ್ ಆಗುತ್ತೆ. ಇವತ್ತು ಬಡ ಮಕ್ಕಳು ಕೆಲಸಕ್ಕೆ ಹೋಗ್ತಾ ಇರತಕ್ಕಂಥವ್ರನ್ನ ವ್ಯವಸ್ಥಿತವಾಗಿ ಏನಾದರೂ ನೋಡ್ತಾ ಇದ್ದೀರಿ ಅಂದರೆ ನೋಡಿ, ಅವಳ ಪಾಪ 300 ರೂಪಾಯಿ ಸಂಬಳ, ಅವ್ನ ಮಕ್ಕಳನ್ನ ಓದಿಸ್ಬೇಕು. ಆ ಆಟೋ ಡ್ರೈವರ್ ಹುಡುಗಿ ಇವತ್ತು IAS ಆಫೀಸರ್ ಆಗಬೇಕು ಅಂತ ಓದಬೇಕು ಅಂತ ಅವಳಿಗೆ ಇದ್ದರೆ, ಕೋಟ್ಯಾಧೀಶ್ವರ ಮಕ್ಕಳು ಯಾಕೆ ಓದಲ್ಲ ಗೊತ್ತಾ? ಬೀದಿಲಿ ತಿರ್ಗಾಲ್ ತಿಪ್ಪಿಗಳು ನನ್ನ ಮಕ್ಕಳು ಎಲ್ಲ ದುಡ್ಡುಗಳನ್ನ ದೋಚ್ಕೊಂಡು ಅಲ್ಲಿ ಇಲ್ಲಿ ಕ್ಲಬ್ಬು, ಊರು, ಬಾರು ಅಂತ ಸೇರ್ಕೊಂಡು ಕೂತಿರ್ತಾರೆ. ಈ ಸಲ ಇನ್ನೊಂದು ಬರ್ಕೊಳ್ಳಿ, ಭವಿಷ್ಯ ಹೇಳ್ತೀನಿ. ಜಗತ್ತಲ್ಲಿ ಕುಡುಕ್ ಮುಂಡೆ ಮಕ್ಕಳು ಎಷ್ಟು ಜನ ಇದ್ದಾರೆ ಇವತ್ತು ಚೆನ್ನಾಗಿ ಸಾಯ್ತಾ ಇದೆ. ಸಾಲದಕ್ಕೆ ಸರ್ಕಾರ ಬೇರೆ ಏನು ಗೊತ್ತಾ, 2 ಗಂಟೆವರೆಗೂ ಟೈಮ್ ಅಂತೆ. ನೀವೇನಾದರೂ ತಲೆ ಇದೆಯಾ, ಕುಡಿಯೋರಿಗೆ 12 ಗಂಟೆವರೆಗೂ ಟೈಮು, 2 ಗಂಟೆವರೆಗೂ ಟೈಮ್ ಯಾವನಾದ್ರೂ ಕೊಡ್ತಾನೆ ಕುಡಿದು ಸಾಯ್ರಿ ಅಂತ. ನೋಡಿ, ಯಾವತ್ತು ದುಡ್ಡಾಸೆ ಪಡಬೇಡಿ. ಸರ್ಕಾರನೂ ಇವತ್ತಿನ ದಿವಸ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಜಾಸ್ತಿ ದುಡ್ಡು ಎಲ್ಲಿ ಬರುತ್ತೆ ಅಂದರೆ ಕುಡಿತದಲ್ಲಿ ಬರುತ್ತೆ ಅಂದ್ಬಿಟ್ಟು ಸರ್ಕಾರಕ್ಕೆ ಇವತ್ತು ಆದಾಯಕ್ಕೋಸ್ಕರ ಅದನ್ನೇ ಕೊಟ್ಟು ಸಾಯಿಸೋದಲ್ಲ, ಜನಗಳು ಸತ್ತು ನೆಗೆದು ಬಿದ್ದು ಹೋಗ್ತಾರೆ. ಇವತ್ತು ಅದೆಲ್ಲ ಸಾಯದೇ ಇದ್ದ ಹಾಗೆ ಕಾಪಾಡ್ಕೋಬೇಕಾದ್ದೇನು ಗೊತ್ತಾ, ಕುಡಿತಾ ಬಿಡಿ. ಒಂದೊಂದು ಮಾಧ್ಯಮದಲ್ಲಿ ತೋರಿಸ್ತಾರೆ, ಅವ್ನು ಕುಡಿತಾ ಇರೋ ಸೀನ್ ತೋರಿಸ್ತಾ ಇದ್ರೆ ಕೆಳಗಡೆ ಏನಾಗ್ತಿದೆ ಗೊತ್ತಾ, ಕುಡಿಬೇಡಿ. ಅವ್ನು ಸಿಗರೇಟ್ ಸೇದ್ತಾ ಇದ್ರೆ ಸಿಗರೇಟ್ ಸೇದಬೇಡಿ, ಇಂಜುರಿಯಸ್ ಟು ಹೆಲ್ತ್ ಅಂತ ಹಾಕಿರ್ತೀರಾ. ಕುಡಿಯೋನು ಕುಡಿತಾನೆ ಇರ್ತಾನೆ, ತಿನ್ನೋನು ತಿಂತಾನೆ. ನೀವು ಇಟ್ಟರೇದಾನೆ, ಅದನ್ನು ಇಡೋದನ್ನು ಬಿಟ್ಟರೆ ಖಂಡಿತ ಅವನು ಸೇದಲ್ಲ. ಯಾಕೆಂದ್ರೆ ಅವನಿಗೆ ಸಿಗಲ್ಲ ದುಡ್ಡು ಜಾಸ್ತಿ ರೇಟ್. ಅದನ್ನು ಮಾಡಿಬಿಟ್ಟು ವ್ಯವಸ್ಥಿತವಾಗಿ ಅದನ್ನು ತಪ್ಪಿಸ್ಬೇಕೆ ಹೊರತು 2 ಗಂಟೆ ರಾತ್ರಿ 12 ಗಂಟೆ ರಾತ್ರಿ ವ್ಯವಸ್ಥೆ ಮಾಡಬಾರ್ದು. ಅದಕ್ಕೆ ನೆಕ್ಸ್ಟು ನರೇಂದ್ರ ಮೋದಿ ಕುಡಿತದ ಬಗ್ಗೆ, ಶನಿ ಬಗ್ಗೆ ಜ್ಞಾಪಕ ಇಟ್ಕೊಳ್ಳಿ. ಯಾರ್ಯಾರು ಕುಡಿತಾ ಇದ್ರೆ ಶನಿ ಜನ್ಮದಲ್ಲಿ ಕೂತೇನೆ, ವೃಶ್ಚಿಕದಲ್ಲಿ ಕೂತ್ಕೊಂಡ್ರೆ 2 ಮುಖಗಳು. ಅದನ್ನೇ ಒಂದು ಇಂಡಿಯಾ ಪೂರ್ತಿ ಬ್ಯಾನ್ ಮಾಡೋಕ್ಕೆ ವ್ಯವಸ್ಥೆ ಇವತ್ತು ಜಯಲಲಿತಾ ಅವರು ಹೋಗೇ ಬಿಟ್ರು. ಆದರೆ ಕಾಪಾಡ್ಕೊಳ್ಳೋಕ್ಕೆ ಅದನ್ನು ಬ್ಯಾನ್ ಇಡೀ ರಾಜ್ಯದಲ್ಲಿ ಮಾಡಿಟ್ರು. ದೇಶದಲ್ಲೂ ನರೇಂದ್ರ ಮೋದಿ ಕುಡಿತದ ಬಗ್ಗೆ ಗ್ಯಾರಂಟಿ ಹೇಳ್ತೀನಿ ತೆಗೆದು ಬಿಸಾಕ್ತಾರೆ. ಇದು ನೆಕ್ಸ್ಟ್ ಪಾಲಿಸಿ. ಎಜುಕೇಷನ್ ಒಂದು ಪಾಲಿಸಿ, ಸೆಕೆಂಡು ಭವಿಷ್ಯ ಏನು ಅಂದರೆ ಕುಡಿತದ ಪಾಲಿಸಿನ ಎರಡನ್ನೂ ನರೇಂದ್ರ ಮೋದಿ ನಿರ್ಧಾರ ಮಾಡ್ತಾರೆ. ಆವಾಗ ಏನು ಮಾಡ್ತಾರೆ ಗೊತ್ತಾ, ಪ್ರತಿಯೊಬ್ಬರು ಚೆನ್ನಾಗಿರ್ತಾನೆ, ರಾಮರಾಜ್ಯ ಇರ್ತಾರೆ. ಎಷ್ಟೋ ಹೆಂಗಸರು ಆಶೀರ್ವಾದ ಮಾಡ್ತಾರೆ. ಈಗಾಗಲೇ ರಾಮರಾಜ್ಯ ಆಗ್ಬಿಡಿದೆ ಗುರುಗಳೇ, ಆಲ್ಮೋಸ್ಟ್ ಬಹಳಷ್ಟು ಮೋದಿ ಅವರು ಇರೋದ್ರಿಂದ. ಇನ್ನು ಈ ವರ್ಷ AICC ಅಧ್ಯಕ್ಷ ಅಂದ್ರೆ ಕಾಂಗ್ರೆಸ್ ಯುವರಾಜ ಅಂತಾರೆ ರಾಹುಲ್ ಗಾಂಧಿ, ಅವ್ರಿಗೇನಾದ್ರೂ ಅದೃಷ್ಟ ಇದೆಯಾ? ಅವರು ಪ್ರಧಾನಮಂತ್ರಿ ಆಗ್ಬೇಕು ಅಂತ ಬಹಳ ವರ್ಷಗಳಿಂದ ಕಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೇನಾದ್ರು ಈ ವರ್ಷ ಅದೃಷ್ಟ ಇದೆಯಾ? ಒಂದು ಹೇಳ್ತೀನಿ, ರಾಹುಲ್ ಗಾಂಧಿ ಸೆಕ್ರೆಟರಿ ಆಗಿ, ವೈಸ್ ಪ್ರೆಸಿಡೆಂಟ್ ಆಗಿ, ಪ್ರೆಸಿಡೆಂಟ್ ಆಗಿ ಅವರ ಒಂದು ವಿಶೇಷವಾದ ಪಕ್ಷಕ್ಕೆ ಆಗ್ಬೋದೇ ಹೊರತು ಜನ್ಮದಲ್ಲಿ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಲ್ಲ. ಇನ್ನೂ ಬೇಕಾದರೆ ಪ್ರಿಯಾಂಕಾ ಗಾಂಧಿ ಅವಳಿಗೊಂದು ಅವಕಾಶ ಇದೆ. ಯಾಕೆಂದರೆ ಸೂರ್ಯ ಚಂದ್ರ ಭಾಳ ಚೆನ್ನಾಗಿದೆ, ಅಮಾವಾಸ್ಯ ಗ್ರಹ ಅಂತ ಕರಿತೀವಿ. ಅವಳಿಗೆ ಆ ಚಾರ್ಮ್ ಅವ್ರ ಅಜ್ಜಿದು ಚೆನ್ನಾಗಿದೆ, ರಾಜ್ಯದ ಪಟ್ಟವನ್ನು ಅಲಂಕರಿಸೋಕ್ಕೆ ವ್ಯವಸ್ಥಿತವಾಗಿದೆ. ಆಮೇಲೆ ಪ್ರಿಯಾಂಕಾ ಗಾಂಧಿಗಿರುವಷ್ಟು ಬುದ್ಧಿ ರಾಹುಲ್ ಗಾಂಧಿಗಿಲ್ಲ. ರಾಹುಲ್ ಗಾಂಧಿಗೇನು ಅಂದರೆ ಪರಿವರ್ತನಾ ಸ್ವರೂಪಕ್ಕೆ ತನ್ನ ಪಕ್ಷವನ್ನು ಅಭಿವೃದ್ಧಿಪಡಿಸೋಕ್ಕೆ ಚಾರ್ಮು ಅಂದರೆ ಅವನಿಗಿರ್ತಕ್ಕಂಥದ್ದು ಶುಕ್ರ, ಸ್ತ್ರೀ ವ್ಯವಹಾರ ಅಂತ ಕರಿತೀವಿ. ಅಂದರೆ
ಇಡೀ ಜಗತ್ತಿಗೆ ಅವನು ಫಸ್ಟ್ ಆಫ್ ಆಲ್ ಐಡ್ಲಪ್ಪ, ಇವನು ಗ್ರ್ಯಾಂಡ್ ಐಡ್ಲು, ಎಷ್ಟು ಚೆನ್ನಾಗಿದ್ದಾನೆ, ರೊಮ್ಯಾಂಟಿಕ್ ಫಿಗರ್, ಹಾಗೆ ಹೀಗೆ ಅಂತ ಎಲ್ಲರೂ ಮೆಚ್ಕೊಳ್ಳೋಂಥದ್ದು ಒಂದು ಪ್ರಸಿದ್ಧಿ ಆಗ್ತಾನೆ. ಅಷ್ಟೇ ವಿಸ್ತು ಗ್ಲಾಮರ್ಸ್ ಇರುತ್ತೆ ಹೊರತು ಅವ್ರಿಗೆ ಇನ್ನು ಮುಂದೆ ಯಾವ ಒಂದು ಮುಂದಿನ ಖಂಡಿತ ಬರಲ್ಲ. ವರ್ಷಗಳಲ್ಲಿ ಅವ್ರಿಗೆ ಪ್ರಧಾನಮಂತ್ರಿ ಆಗೋ ಯಾವ ಕಾಲಕ್ಕೂ ನಾನಿರೋವರೆಗಂತೂ ಖಂಡಿತ ಆಗಲ್ಲ, ಮುಖ್ಯದ ಗೊತ್ತಿಲ್ಲ. ಓಕೆ ಗುರುಗಳೇ, ರಾಷ್ಟ್ರ ರಾಜಕಾರಣದ ಬಗ್ಗೆ ತಿಳ್ಕೊಂಡ್ವಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದಿನ ಜೀವನದ ಬಗ್ಗೆ ತಿಳ್ಕೊಂಡ್ವಿ, ದೇಶದ ಮುಂದಿನ ಜೀವನದ ಬಗ್ಗೆ ತಿಳ್ಕೊಂಡ್ವಿ. ಗುರುಗಳೇ, ರಾಷ್ಟ್ರ ರಾಜಕಾರಣದ ಬಗ್ಗೆ, ಪ್ರಧಾನಿ ಮೋದಿ ಅವರ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರಿ, ಗಂಡಾಂತರಗಳ ಬಗ್ಗೆ, ರಾಷ್ಟ್ರದ ಏಳು ಬೀಳುಗಳ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ನಮ್ಮ ಕರ್ನಾಟಕಕ್ಕೆ ಬರೋದಾದ್ರೆ, ಕಳೆದ 4 ವರ್ಷಗಳಿಂದ ಸಿಎಂ ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ನಾವಿದ್ದೇವೆ. ನಮ್ಮ ರಾಜ್ಯ ಬಹಳ ಸುಭಿಕ್ಷವಾಗಿದೆ, ಬೇರೆ ಎಲ್ಲ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಅಂತಲೂ ಸಹ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ. ನಮ್ಮ ರಾಜ್ಯಕ್ಕೆ ಹೋಲಿಸ್ಕೊಂಡ್ರೆ 2017ನೇ ಇಸ್ವಿ ಅದೃಷ್ಟವನ್ನ ತರ್ತಿದ್ಯಾ, ಸಂಕಷ್ಟವನ್ನ ತರ್ತಿದ್ಯಾ? ನೆಕ್ಸ್ಟು ನಮ್ಮ ರಾಜ್ಯದ ಭವಿಷ್ಯದ ಪ್ರಕಾರವಾಗಿ ನೋಡಿದ್ರೆ ಸಾಕಷ್ಟು ಜನ ಪ್ರಶ್ನೆಗಳು ಹಾಕ್ಕೊಂಡಿದ್ದಾರೆ, ಸಾಕಷ್ಟು ಜನ ಗೊಂದಲಗಳಿದ್ದಾರೆ, ಸಾಕಷ್ಟು ಜನ ಊಹಾಪೋಹಗಳಲ್ಲಿದ್ದಾರೆ. ಆದರೆ ಭವಿಷ್ಯ ರೂಪಿಸೋನು ಭಗವಂತ ಒಬ್ಬನೇ. ಆ ಭವಿಷ್ಯ ರೂಪಿಸೋಕ್ಕೆ ವ್ಯವಸ್ಥಿತವಾಗಿ 1 ವರ್ಷದಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಆಡಳಿತಕ್ಕೆ ಈಗಿಂದಾನೇ ಪ್ರಿಪ್ರೇಷನ್ ಶುರು ಮಾಡ್ಕೊಂಡ್ಬಿಡ್ತಾರೆ. ಎಲೆಕ್ಷನ್ಗೆ, ಅದಕ್ಕೆ ಕ್ಯಾನ್ವಾಸು. ನೆಕ್ಸ್ಟು ಮುಖ್ಯಮಂತ್ರಿ ಪದವಿಯನ್ನು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲದೆ ನಡೀತಕ್ಕಂಥದ್ದು ಯಾವುದು ಅಂದರೆ ಕುಮಾರಸ್ವಾಮಿದು. ಸಿದ್ದರಾಮಯ್ಯ ಪಾಪ ಹೊರಟುಬಿಟ್ಟ ಮೇಲೆ ಯಾರು ಬರ್ತಾರೆ ನೆಕ್ಸ್ಟ್ ಮುಖ್ಯಮಂತ್ರಿಗಳು ಅಂದರೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಬೆರಕೆ ಸಂಸಾರ ಅಂತ ಕರಿತೀವಿ. ಬೆರಕೆ ಸಂಸಾರ ಅಂದರೆ ಏನಾಗುತ್ತೆ, ಎಲ್ಲ ಪಕ್ಷದಲ್ಲೂ ಮೊದಲ ಥರ ಜನಗಳನ್ನ ಹುಚ್ಚು ಮಾಡೋಕ್ಕಾಗಲ್ಲ ಈ ನೆಕ್ಸ್ಟ್ ಸಂವತ್ಸರಗೆ. ಯಾಕೆಂದರೆ ಪಾಠ ಕಲಿಸೋ ಶನಿ ಜನಗಳಿಗೆ ಬುದ್ಧಿ ಕೊಡ್ತಾನಂತೆ. ಹೇಗೆ ಕೊಡ್ತಾನೆ ಅಂದರೆ, ನೀನು ಯಾವುದೇ ರಾಜ್ಯ ನೋಡ್ಕೊತಾ ಬಾ, ನೋಡಿ ಧೈರ್ಯಗಳು ಶುರು ಆಗುತ್ತೆ ಎಲ್ಲೋ ಜನಕ್ಕೆ. ಎಲ್ಲರೂ ಮಾಡ್ಬಿಡ್ತೀನಣ್ಣ, ಹೋಗ್ಬಿಡ್ತೀನಣ್ಣ, ನಾನು ನೋಡ್ಕೊತೀನಿ. ಕೆಲವರೆಲ್ಲ ಏನು ಮಾಡಿದ್ರು, ದುಡ್ಡಿಂದ ಗೆದ್ದರು, ಕೆಲವರು ಹೆಸರಿಂದ ಗೆದ್ದರು. ಆದರೆ ನೆಕ್ಸ್ಟ್ ಕೆಲಸ ನಿಜವಾಗ್ಲೂ ಯಾರು ಮಾಡ್ತಾರೋ ಅವರೇ ಗೆಲ್ಲೋದು. ದುಡ್ಡು ಕೊಟ್ಟು ಗೆಲ್ಲೋದು ಗ್ಯಾರಂಟಿ ಇಲ್ಲ, ಬರೆದಿಟ್ಕೊಂಬಿಡಿ. ಯಾರು ದುಡ್ಡು ಖರ್ಚು ಮಾಡೋಕ್ಕೆ ಹೋಗಬೇಡಿ, ವೇಸ್ಟು. ಅದೇ ದುಡ್ಡು 4 ಜನ ಬಡವರು ಕೊಟ್ಟರೆ ಸಹಾಯ ಆಗುತ್ತೆ. ಯಾವ ರಾಜಕೀಯ ವ್ಯಕ್ತಿ ಈ ನೆಕ್ಸ್ಟ್ ಇರ್ತಕ್ಕಂಥದ್ದನ್ನ ನಮ್ಮ ರಾಜ್ಯದಲ್ಲಿ, ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಯಾರು ದುಡ್ಡು ಕೊಟ್ಟು ಜನಗಳನ್ನ ಗೆಲ್ಲಕ್ಕಾಗಲ್ಲ, ಬರೆದಿಟ್ಕೊಂಬಿಡಿ. ಯಾಕೆಂದರೆ ನಮ್ಮಲ್ಲಿ ಬೆರಕೆ ಸಂಸಾರ ಅನ್ನೋದು ಒಂದಿರಲಿ. ಭಾರತ ದೇಶ ಏನಾಗಿದೆ, ಎಲ್ಲ ಮಿನಿ ಇಂಡಿಯಾ ಅನ್ನೋ ಕರೋದಲ್ಲಿದ್ದರೆ ಬೆಂಗಳೂರು, ಮಿನಿ ವರ್ಲ್ಡ್ ಬೆಂಗಳೂರು, ಮಿನಿ ಇಂಡಿಯಾ ಅಲ್ಲ, ಮಿನಿ ವರ್ಲ್ಡ್ ಆಗೋಗಿದೆ. ಆ ಮಿನಿ ವರ್ಲ್ಡಲ್ಲಿ ನಮ್ಮಲ್ಲಿ ನಮ್ಮ ಜನಗಳಿಗಿಂತ ಕನ್ನಡ ಅಂತೀರ, ಯಾವುದು ಕಡ್ಡಾಯ ಮಾಡೋದಿಲ್ಲ. ಸುಮ್ಮನೆ ಪಂಚವಾರ್ಷಿಕ ಯೋಜನೆ ಎಲೆಕ್ಷನ್ ಟೈಮ್ಗೆ ಬರ್ತೀರ ಕನ್ನಡ ಅಂತೀರ, ಮುಗ್ದೋಯ್ತು. ನೆಕ್ಸ್ಟು ಕನ್ನಡದ ಪದಾನೇ ಇರಲ್ಲ. ಎಲ್ಲ ಸ್ಟ್ರಿಕ್ಟಾಗಿ ಮೇಲ್ಗಡೆ ಕನ್ನಡ ಇರಲೇಬೇಕು. ಅದಕ್ಕೆ ನೆಕ್ಸ್ಟು ರಾಷ್ಟ್ರವಾಗಿರ್ತಕ್ಕಂಥದ್ದು ಹಿಂದಿ ಬೇಕಾದ್ರೆ ಹಾಕ್ಕೊಳ್ಳಿ, ಇಂಗ್ಲೀಷ್ ಬೇಕಾದ್ರೆ ದೇಶಕ್ಕೋಸ್ಕರ ಜನಕ್ಕೋಸ್ಕರ ಒಂದು ಎಕ್ಸ್ಪ್ಲನೇಷನ್ ಹಾಕ್ಕೊಳ್ಳಿ. ಆದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಪದವಿ ಇರುತ್ತೆ ಅನ್ನೋದಕ್ಕೆ ಸಾಕಾರ ಏನಂದರೆ, ಕನ್ನಡದ ಬಗ್ಗೆ ಇನ್ನು ಮೇಲಾದರೂ ಮುಖ್ಯಮಂತ್ರಿಗಳು ಭಾಳ ಬುದ್ಧಿ ಇದೆ. ನಮ್ಮ ಸಿದ್ದರಾಮಯ್ಯನಿಗೆ ಭಾಳ ಬುದ್ಧಿ ಇದೆ. ಸಿದ್ದರಾಮಯ್ಯವರು ವಿರೋಧ ಪಕ್ಷದಲ್ಲಿದ್ದಾಗ ಎಷ್ಟು ತಲೆ ಇತ್ತು, ಎಷ್ಟು ಸ್ಟ್ರಿಕ್ಟ್ ಆಗಿದ್ದ ವ್ಯಕ್ತಿ ಈಗ ಖಂಡಿತವಾಗ್ಲೂ ಇಲ್ಲ, ಬರೆದಿಟ್ಕೊಳ್ಳಿ. ಯಾಕೆಂದ್ರೆ ಹಿತ್ತಾಳಿ ಕಿವಿಗಳು ಜಾಸ್ತಿ ಆಗೋಗಿದೆ. ಅಂದ್ರೆ ಗುರುಗಳೇ, ಹೋದ್ಸಲ ಎಲ್ಲ ಅಲ್ಲೋಲ ಕಲ್ಲೋಲ ಆಗೋಗಿ ಬರಕ್ಕಿಂತ ಮುಂಚೆ ಬಹಳಷ್ಟು ಜಗಳಗಳು, ಕದನಗಳು ನಮ್ಮ ರಾಜ್ಯದ ರಾಜಕೀಯದಲ್ಲಿ ಉಂಟಾಗಿತ್ತು. ಈ ಬಾರಿನೂ ಸಹ ಮತ್ತೆ ಯಡಿಯೂರಪ್ಪ ಅವ್ರನ್ನ ಬಿಜೆಪಿಯವರು ಗದ್ದುಗೆಗೆ ತಂದಿದ್ದಾರೆ. ಚುನಾವಣೆಗೆ ಈಗಾಗಲೇ ಅವರು ಪ್ರಚಾರವನ್ನ ಶುರು ಮಾಡಿದ್ದಾರೆ. ಹಾಗಾಗಿ ಯಾವ ರೀತಿ ಇರುತ್ತೆ ರಾಜಕೀಯ ಏಳು ಬೀಳು? ಈಗಲೇ ಸರ್ಕಾರ ಹೋಗೋ ತರ ಏನಾದ್ರು ಇದೆಯಾ, ಅಥವಾ ಅವ್ರ ಸರ್ಕಾರ ದಿಢೀರ್ ಅಂತ ಅಧಿಕಾರಕ್ಕೆ ಬರುವಂತಹ ಯಾವ್ದಾದ್ರು ಒಂದು ಲಕ್ಷಣಗಳಿದೆಯಾ ಗುರುಗಳೇ? ಒಂದಮ್ಮ, ದಿಢೀರ್ ಅಂತ ಬರಕ್ಕೆ ಬಿಟ್ಕೊಳ್ಳಲ್ಲ. ಏನಾಗಿದೆ, ನಮ್ಮಲ್ಲಿ ಭವಿಷ್ಯ ನುಡಿಯೋದ್ರಲ್ಲಿ ಶನಿ ಉಚ್ಚ ಅಂತ ಕರಿತೀವಿ. ಶನಿ ಅಂದರೆ ವೈರಾಗ್ಯ, ವೈದವ್ಯ, ವಿಧವೆ ಅಂತ ಕರಿತೀವಿ. ವೀರಬ್ರಹ್ಮೇಂದ್ರ ಸ್ವಾಮೀಜಿ ಅಂತೇಳಿ ಮುಂಡಲು ರಾಜ್ಯ ಮೇಲುತಾರು ಅಂತ ಬರೆದಿದೆ. ಶನಿ ಬರುವಾಗಲೇ ಜಗತ್ತನ್ನ ಆಳ್ತಾನಂತೆ. ಯಾರ್ಯಾರು? ಜಯಲಲಿತಾ ಆಳಿದ್ಲು. ಅದಾದ ಮೇಲೆ ವೈದವ್ಯ ಜೀವನವನ್ನು ಹೊಂದ್ಕೊಂಡಿರತಕ್ಕಂಥ ಸೋನಿಯಾ ಗಾಂಧಿ. ವೈದವ್ಯ ಜೀವನದಲ್ಲಿ ಹೊಂದ್ಕೊಂಡಿರೋ ಸೋನಿಯಾ ಗಾಂಧಿನೇ ಆ ಕಂಪ್ಲೀಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಏನೇ ಮಾಡಲ್ಲ, 5 ವರ್ಷ ಕಂಪ್ಲೀಟ್ ಆದರೂ ಮಾಡ್ಕೊಳ್ಳೋಣಪ್ಪ, ಇಲ್ಲದೇ ವ್ಯವಸ್ಥೆ ಇಲ್ಲ ಅಂತ. ಇದು ಪಿ ವಿ ನರಸಿಂಹರಾವ್ ಕಾಲದಲ್ಲೂ ನಡೀತು. 1 ವರ್ಷದಲ್ಲಿ ಬಂದುಬಿಟ್ಟು ಮುಗಿಸ್ಕೊಂಡು ಹೋಗಲ್ಲ, ಅವ್ರು ಬಿಟ್ಕೊಡಲ್ಲ. ಇನ್ನೊಂದು, ಕೇಂದ್ರವನ್ನು ಯಾರು ಆಡಳಿತ ಮಾಡ್ತಾರೆ, ರಜಪೂತ್ರ ಜಾಸ್ತಿ ಆಳೋದು. ರಜಪೂತರು ಯಾರ್ಯಾರು? ಧರಮ್ ಸಿಂಗ್ ಕಡೆಯವರು, ರಾಜಪುತ್ರ ಜಾಸ್ತಿ ಎಲ್ಲಿ ಅಲ್ಲಿ ಮೇಲ್ಗಡೆ ಇರ್ತಕ್ಕಂಥ. ನೆಕ್ಸ್ಟ್ ಕ್ರಿಶ್ಚಿಯನ್ಸು ಒಂದಷ್ಟು ಜನ. ಕ್ರಿಶ್ಚಿಯನ್ಸ್ ಅಂದರೆ ಏನು? ಕೇತು. ರಜಪೂತ್ರ ಅಂದರೆ ರಾಜರು, ಅಂದರೆ ಕ್ಷತ್ರಿಯ. ಕುಜ ಮತ್ತು ಕೇತು ಭಾಳ ರೂಲಿಂಗಲ್ಲಿದ್ದಾನೆ. ಆ ಕುಜ ಕೇತು ರೂಲಿಂಗಲ್ಲಿದ್ದರೆ ಸೋನಿಯಾ ಗಾಂಧಿ ಮಾತು ಕೇಳೋದೆ ಅವ್ರನ್ನ. ಸಿದ್ದರಾಮಯ್ಯನ ಮಾತು ಕೇಳಲ್ಲ ಸೋನಿಯಾ ಗಾಂಧಿ. ಜಾಸ್ತಿ ಇವ್ರುಗಳೇ ಅಲ್ಲಿ ಹೋಗಿ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋ ಅಂಥವ್ರು ಮಾತ್ರ. ಸೊ ಕನ್ವರ್ಷನ್ ಅಂತಕ್ಕಂಥದ್ದು ಶನಿ ಧರ್ಮ ಕರ್ಮಾತ್ಮ ಅಂತ ಯಾರು ಕಳೀತಾನೆ ಅಂದರೆ, ಭಾಳಷ್ಟು ಜನ ಸೋನಿಯಾ ಗಾಂಧಿ ಇವತ್ತು ಯಾರು ಮಾತು ಕೇಳ್ತಾರೆ ಅಂದರೆ ಕ್ರಿಶ್ಚಿಯನ್ ಮಾತು, ಎರಡನೇದು ರಜಪೂತ್ರ ಮಾತು. ಇದೇ ಸೋನಿಯಾ ಗಾಂಧಿ ಕೇಳೋದು, ಸ್ಟೇಟ್ಗೋಸ್ಕರ ಕೇಳಲ್ಲ. ಆದರೆ ಸಿದ್ದರಾಮಯ್ಯ ಸ್ವತಃ ತಮ್ಮ ಬುದ್ಧಿಯಿಂದ
ಇಡೀ ರಾಜ್ಯ ಅಲ್ಲ, ಇಡೀ ಭಾರತ ದೇಶದಲ್ಲಿ ಇವತ್ತಿನ ದಿವಸ ಸೋನಿಯಾ ಗಾಂಧಿ ಮಾತನ್ನು ಕೇಳದೇನೋ ನಾನು ತಂದು ತೋರಿಸ್ತೀನಿ ಅಂದಿದ್ದು ಯಾರು ಅಂದರೆ ಸಿದ್ದರಾಮಯ್ಯ ಒಂದೇ. ಸೊ ಸಿದ್ದರಾಮಯ್ಯನಿಗೆ ಒಂದು ವ್ಯವಸ್ಥೆ ಯಾಕಿದೆ ಅಂದರೆ ಇಷ್ಟು ಜನ ಅಂತಂದರು. ಸಿದ್ದರಾಮಯ್ಯ ಅಷ್ಟು ಜನ ಸೇರಿಸಿದ್ದು ಯಾರು, ಅದರ್ ದ್ಯಾನ್ ಸೋನಿಯಾ ಗಾಂಧಿ ಗ್ಯಾಂಗನ್ನು ಬಿಟ್ಟು, ಅಂದರೆ ಇವಾಗ ಏನು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ ಅವ್ರು ಬಿಟ್ಟು ಸಿದ್ದರಾಮಯ್ಯ ತೋರಿಸಿದ್ಯಾರಂದರೆ ಸಿದ್ದರಾಮಯ್ಯ ಒಬ್ಬರೇ ತೋರಿಸಿದ್ದು. ಆ ಚಾಲೆಂಜ್ ಮಾಡಿ ನಮ್ಮ ರಾಜ್ಯನ ತಗೊಂಬಂದ ವ್ಯಕ್ತಿ. ಆದರೆ ಏನಾಗಿದೆ, ವಿಧಿವಶಾತು ಸಿದ್ದರಾಮಯ್ಯನಿಗೆ ಎಷ್ಟೋ ಜನ ಪಕ್ಕದಲ್ಲಿರ್ತಕ್ಕಂಥವ್ರು ಎಲ್ಲರೂ ಸರಿ ಇಲ್ಲದೆ ಇರೋ ಮಂತ್ರಿಗಳೇ ಭಾಳಷ್ಟು ಜನ ಇದ್ದಾರೆ. ಇವತ್ತು ತಾವು ದುಡ್ಡು ಮಾಡ್ಕೋಬೇಕು, ಸಿದ್ದರಾಮಯ್ಯ ಹೆಂಗಾರು ಹಾಳಾಗೋಗ್ಲಿ, ನಾವು ಕೆಲಸ ಮಾಡಿದ್ರು ಸಿದ್ದರಾಮಯ್ಯನಿಗೆ ಕೆಟ್ಟ ಹೆಸರು ಬರೋದು ಒಂದು ಗೊತ್ತೇ ಇಲ್ಲ. ಸಿದ್ದರಾಮಯ್ಯ ಇವಾಗ ಸ್ಟ್ರಿಕ್ಟಾಗಿ ಮಾಡಬೇಕಾದಿಷ್ಟೇ, ಕನ್ನಡದ ಬಗ್ಗೆ ಹೋರಾಡಿ. ಯಾಕೆಂದರೆ ದೇಶಭಕ್ತಿ ಅನ್ನೋದು ಧರ್ಮದಿಂದ ಅಂತ ಹೇಳುತ್ತೆ. ಕೊನೆ ಅಟ್ಲೀಸ್ಟ್ ಅವಧಿಯಲ್ಲಿ ಸಿದ್ದರಾಮಯ್ಯ ನಮ್ಮ ಕನ್ನಡಕ್ಕೋಸ್ಕರ ಹೋರಾಡೋದು, ನಮ್ಮ ರಾಜ್ಯಕ್ಕೋಸ್ಕರ ಹೋರಾಡೋದು ಏನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ಆ ಫುಲ್ 5 year ಟರ್ಮ್ ಗ್ಯಾರಂಟಿ. ಸಿದ್ದರಾಮಯ್ಯ ಅವರ ಅಧಿಕಾರಾವಧಿ ಮುಗಿದ ಮೇಲೆ ಮತ್ತೆ ಚುನಾವಣೆ ನಡೆಯುತ್ತೆ. ಈ ಚುನಾವಣೆ ನಡೆದ ಮೇಲೆ ಯಡಿಯೂರಪ್ಪನವರಾಗಲಿ ಅಥವಾ ಕುಮಾರಸ್ವಾಮಿ ಅವರಾಗಲಿ ಮುಖ್ಯಮಂತ್ರಿ ಆಗುವಂತಹ ಅದೃಷ್ಟ ಇದೆಯಾ ಅವರಿಗೆ? ಮುಖ್ಯಮಂತ್ರಿ ಆಗೋ ಅದೃಷ್ಟ 110,000% ಗ್ಯಾರಂಟಿಯಾಗಿ ಸಿಗೋದು ಯಾರಿಗೆ ಅಂದರೆ ಕುಮಾರಸ್ವಾಮಿಗೆ. ಯಡಿಯೂರಪ್ಪಗೆ ಚಾರ್ಮ್ ಇದೆ, ಆ ಚಾರ್ಮ್ನ ಹಾಳು ಮಾಡ್ತಾ ಇರೋದೇನೆಂದರೆ ಪಕ್ಕದಲ್ಲಿ ಅವ್ರದೇ ಪಕ್ಷವಾಗಿ ಯಡಿಯೂರಪ್ಪ ಮತ್ತೆ ಬರಬಾರ್ದು ಅಂತಾನೆ ಬಹಳಷ್ಟು ಜನ ಕಾಯ್ತಾ ಇದ್ದಾರೆ. ಇದು ಅಂದ್ರೆ ರಾಜ್ಯದಲ್ಲಿ ಇವಾಗ ಜೆಡಿಎಸ್ ಪಕ್ಷ ಬಹಳ ಕಡಿಮೆ ಸ್ಥಾನದಲ್ಲಿದೆ ಗುರುಗಳೇ. ಅಂದ್ರೆ ಬಿಜೆಪಿನೇ, ಕಾಂಗ್ರೆಸ್ ಬಿಟ್ರೆ ಬಿಜೆಪಿನೇ ಸ್ವಲ್ಪ ಬಲಿಷ್ಠವಾಗಿರುವಂತಹ ಒಂದು ಪಕ್ಷ. ಹೇಳ್ತೀನಿ ಭಾವ್ಯ, ಜಗತ್ತನ್ನ ತಿರುಗಿಸೋನು ಭಗವಂತ. ಬಿಜೆಪಿ ಅನ್ನೋದು ಒಂದು ಪಕ್ಷ, ಜನತಾದಳ ಅನ್ನೋದು ಒಂದು ಪಕ್ಷ. ಈಗ ನೆಕ್ಸ್ಟ್ ಜನ ನೋಡೋದು ಕರ್ತವ್ಯಂ ದೈವಮಾನ್ವಿಕಂ, ಯಾರು ಕರ್ತವ್ಯ ಮಾಡ್ತಾನೆ. ಕುಮಾರಸ್ವಾಮಿ ಬಹಳಷ್ಟು ಒಳ್ಳೆ ವಿಜೃಂಭಣೆಯಿಂದ ಮುಖ್ಯಮಂತ್ರಿ ಆದರು, ಸಹಾಯ ಮಾಡಿದ್ರು. ಕೆಲವೊಂದು ತಮ್ಮ ಸ್ವಯಾರ್ಜಿತವಾದ ತಪ್ಪುಗಳನ್ನು ಮಾಡ್ಕೊಂಡಿದ್ದನ್ನ ಈ ಸರಿ ತಿದ್ದುಕೊಂತಾರೆ. ಯಾಕೆಂದ್ರೆ ಜನಕ್ಕೋಸ್ಕರ ಮಾಡಿದ ವ್ಯಕ್ತಿ. ತಂದೆಗಿಂತ ವಿಭಿನ್ನವಾಗಿರ್ತಕ್ಕಂಥ ಕುಮಾರಸ್ವಾಮಿ ಈ ಸಲ ಗ್ಯಾರಂಟಿ ಜನಗಳ ಹೊಂದಿಕೆಗೋಸ್ಕರ. ಗುರು ಎಲ್ಲಿ ಕರ್ಕೊಂಡೋಗಿದ್ದಾನೆ ಗೊತ್ತಾ? ನಾರ್ತ್ ಕರ್ನಾಟಕ. ಅದಕ್ಕೆ ಇವತ್ತು ನಾರ್ತ್ ಕರ್ನಾಟಕ ಅವ್ರು ಮನೆ ಮಾಡಿದ್ರು. ಯಾಕೆ ಕರ್ಕೊಂಡೋದ್ರು? ಗುರು ಚೆನ್ನಾಗಿದ್ದಾನೆ, ಬಲ ಇದೆ. ಅದಕ್ಕೋಸ್ಕರ ಸಿದ್ದರಾಮಯ್ಯ ವ್ಯವಸ್ಥೆ ಆದ ಮೇಲೆ ಬರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾರು ಅಂದರೆ ಸಾಕ್ಷಾತ್ ಇನ್ಯಾರು ಅಲ್ಲ, ಕುಮಾರಸ್ವಾಮಿ. ಕುಮಾರಸ್ವಾಮಿ ಅವರಿಗೆ ಗುರುಬಲ ಜಾಸ್ತಿ ಇದೆ, ಅದರಿಂದ ಅವರೇ ಮುಖ್ಯಮಂತ್ರಿ ಆಗ್ತಾರೆ, ಮುಲಾಜಿಲ್ದೆ ಆಗ್ತಾರೆ. ಆದರೆ ಒಂದು ಕುಮಾರಸ್ವಾಮಿ ಮಾಡಬೇಕಾದ ಒಂದೇ ಒಂದು ಕರ್ತವ್ಯ ಏನು ಅಂದರೆ ಬೇರೆಯವ್ರನ್ನ ಯಾರ್ಯಾರು ಮೊದಲು ತಮ್ಮನ್ನು ಹಾಳು ಮಾಡಿದ್ರೋ ಆ ನಿಟ್ಟಿನಲ್ಲಿ ಅದನ್ನು ಸರಿಪಡಿಸ್ಕೋಬೇಕಾದ ಭವಿಷ್ಯ. ಅಂದರೆ ರಾಹು ಕ್ಯಾಟ ಜಾಸ್ತಿ ಇದೆ. ರಾಹು ಅಂದರೆ ಆರೋಗ್ಯ ಪರಿಸ್ಥಿತಿ ನೋಡ್ಕೋಬೇಕು. ಕುಮಾರಸ್ವಾಮಿಗೆ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಇದೆ, ಅವರಲ್ಲಿ ಬೆನ್ನು ನೋವುಗಳು ಜಾಸ್ತಿ ಇದೆ. ಅವರಲ್ಲಿ ಅದನ್ನು ನೋಡ್ಕೊಳ್ಳೋಕ್ಕೆ ರವಿ ಮತ್ತು ರಾಹು ನೋಡ್ತಾನೆ. ಸೊ ಅವರ ಆರೋಗ್ಯ ದೃಷ್ಟಿ ಒಂದು ಬಿಟ್ಟರೆ ಮಿಕ್ಕಿದ್ದು ಸೂಪರ್ ಆಗಿದೆ. ದೇವೇಗೌಡರಿಗೆ ವ್ಯವಸ್ಥಿತವಾದ ಅನುಗ್ರಹ ಏನು ಅಂದರೆ ಬುಧ ಚೆನ್ನಾಗಿದ್ದಾನೆ. ಸೊ ಅವ್ರ ಪಕ್ಷ ಏನು ಕಟ್ಟಿದ್ದಾರೆ, ದೇವೇಗೌಡರು ಕಟ್ಟಿದ ಪಕ್ಷ ಇದೆಯಲ್ಲ, ಅದು ಕೇಂದ್ರದಲ್ಲಿ ಇಲ್ಲಿ ವ್ಯವಸ್ಥಿತವಾಗಿ ಸ್ವಲ್ಪ ಬೆಳೀತಾ ಇದೆ. ಯಾಕೆ ಗೊತ್ತಾ? ಇವತ್ತು ಕೇಂದ್ರನ ಒಳ್ಳೆ ಕಂಟ್ರೋಲಲ್ಲಿ ಇಟ್ಕೊಂಡಿರೋದು ಯಾರು ಅಂದರೆ ದೇವೇಗೌಡರು. ಬುಧ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಡ್ತಾನೆ, ಸ್ಥಾನ ಮಾನ ಗೌರವ ಕೊಡ್ತಾನೆ. ಅದಕ್ಕೆ ಅಲ್ಲಿ ಮಿಶ್ರಿತವಾದ ಏನಾರು ಲಲ್ಲೂ ಪ್ರಸಾದ್ ಯಾದವ್ ಜೊತೆ, ನಿತೀಶ್ ಕುಮಾರ್ ಜೊತೆ, ಯಾದವ್ ಇನ್ನೊಬ್ಬರು ಯಾರೋ ಶರತ್ ಯಾದವ್ ಜೊತೆ, ಇವರೆಲ್ಲ JDS US ಎಲ್ಲ ಸೇರಿ ದೊಡ್ಡ ಪಕ್ಷ ವ್ಯವಸ್ಥಿತವಾಗಿ ಮಾಡಿಕೊಂಡ್ರು. ಈಗ ಕೇಂದ್ರದಿಂದ ರಾಜ್ಯಕ್ಕೆ ಬರೋ ಅವಕಾಶ ಇದೆ. BJP ಅದ್ರ ಜೊತೆ ಸೇರ್ಕೊಳ್ಳುತ್ತೆ. ಹೋದ್ಸಲಿ ಗಂಡ ಹೆಂಡತಿ ಸಂಬಂಧ ಪೈದೋ BJPಗೂ ಜನತಾದಳಕ್ಕೆ ಅದೇ ಬರುತ್ತೆ. ಆದರೆ ಸ್ವಲ್ಪ ಮಟ್ಟಿಗೆ ಎಷ್ಟೋ ಜನ BJP ವರ್ಕರ್ಸು ಇವತ್ತಿನ ದಿವಸ ನಿಜವಾಗ್ಲೂ ಕೆಲಸ ಮಾಡಿರೋರು ಇದ್ದಾರೆ, ಕೆಲಸ ಮಾಡದೆ ಕೂತ್ಕೊಂಡು ತಿಂದವರು ಇದ್ದಾರೆ, ಇನ್ನಷ್ಟು ಜನ ಸೋಂಬೇರಿತನದ ಏನೂ ಗೊತ್ತಿಲ್ಲದೆ ಇರೋರು ಇದ್ದಾರೆ. ಅಂದ್ರೆ ಏಕಪಕ್ಷ ಸರ್ಕಾರ ಅಲ್ಲ, ಸಮ್ಮಿಶ್ರ ಸರ್ಕಾರ ಮುಂದೆ ಕರ್ನಾಟಕದಲ್ಲಿ ಬರುತ್ತೆ. ಮುಲಾಜೆ ಎಲ್ಲ ಸಮ್ಮಿಶ್ರ ಸರ್ಕಾರನೇ ಗ್ಯಾರಂಟಿ. ಈ ಸಮ್ಮಿಶ್ರ ಸರ್ಕಾರ ಬಂದ್ರೆ ಗುರುಗಳೇ ನಮ್ಮ ಕರ್ನಾಟಕದ ಸ್ಥಿತಿಗತಿ ಹೇಗಿರುತ್ತೆ? ಸಮ್ಮಿಶ್ರ ಸರ್ಕಾರ ಬಂದಾಗ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಈ ಸಲ ಬರ್ತಕ್ಕಂಥ ಯಾರ್ಯಾರು ಸದಸ್ಯರಿದ್ದಾರೆ, ಯಾರ್ಯಾರು ಶಾಸಕರಾಗ್ತಾರೆ, ಯಾರ್ಯಾರು MLAಗಳಾಗ್ತಾರೆ, ಜನ ಆರಿಸೋದು ಯಾರನ್ನು ಗೊತ್ತಾ? ನಿಜವಾದ ಅವನವನ ಏರಿಯಲ್ಲಿ ಕೆಲಸ ಮಾಡಿದವ್ರನ್ನೇ ಆರಿಸೋದು. ರಾಷ್ಟ್ರ ರಾಜಕಾರಣದಷ್ಟೇ ಏಳು ಬೀಳುಗಳನ್ನ ಕಂಡಂತಹ ರಾಜ್ಯ ತಮಿಳುನಾಡು ಅಂತ ಹೇಳ್ಬೋದು. ನೀವು ಆಗಲೇ ಹೇಳಿದ್ರಿ ತಮಿಳುನಾಡು ಬಗ್ಗೆ. ಜಯಲಲಿತಾ ಅವರು ಹೋದ್ರು, ಬಹಳ ಒಂದು ಶನಿ ಪ್ರಭಾವ ಇದ್ದು ಬಹಳಷ್ಟು ರಾಷ್ಟ್ರ ನಾಯಕಿ, ರಾಷ್ಟ್ರ ಮಟ್ಟದ ನಾಯಕಿಯವರು. ಅವರು ಹೋದ್ಮೇಲೆ ಶಶಿಕಲಾ CM ಆಗುವಂಥ ಲಕ್ಷಣಗಳಿದೆ. CM ಆಗ್ತಾರೆ ಅಂದರೆ ನೆನೆ ತಾನೇ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ AIADMKಗೆ. CM ಆಗೇ ಹೋಗ್ತಾರೆ. ಇವತ್ತು ಕೂಡ ಬೆಳಿಗ್ಗೆ CM ಆಗ್ತಾರೆ ಅಂತಾನೆ ಹೇಳ್ತಿದ್ದಾರೆ. ಶಶಿಕಲಾ ಅವರು ತಮಿಳುನಾಡಿಗೆ CM ಆದ ನಂತರ ತಮಿಳುನಾಡು ಸುಭಿಕ್ಷವಾಗಿರುತ್ತೆ. ಅಲ್ಲಿ ಅದೃಷ್ಟನ ದುರದೃಷ್ಟನ ಅಥವಾ ಏನಾದ್ರು ಗಲಾಟೆಗಳಾಗತ್ತ ಗುರುಗಳು? ತಮಾಷೆ ಏನು ಅಂದರೆ ಚೆನ್ನಾಗಿ ಗಲಾಟೆ ಆಗತ್ತೆ. ನಂಬರ್ 1 ಶಶಿಕಲಾ ಜೈಲಿಗೆ ಹೋಗೋದು ಗ್ಯಾರಂಟಿ, ಬರೆದಿಟ್ಕೋ. ಯಾಕೆಂದರೆ 4 ವಿಧವಾದ 4 ಕಡೆಯಿಂದ ಅವ್ರಿಗೆ ಬರ್ತಕ್ಕಂಥ ಕೇಸ್ಗಳು. ಹಳೆ ಕೇಸ್ ಒಂದು ಬರುತ್ತೆ, ಜಡ್ಜ್ಗೆ ಅನುಮಾನ ಬಂದಿರತಕ್ಕಂಥ ಕೇಸ್ ಬರುತ್ತೆ, ಜೈಲಲಿತಾನ ಸಾಯಿಸಿರೋ ವಿಶೇಷವಾಗಿರ್ತಕ್ಕಂಥ ಸಂಗತಿ ಅವ್ರು ಮತ್ತೆ ಬರುತ್ತೆ. ಪಟ್ಟಕ್ಕೆ ಬಂದು ಮತ್ತೆ ಜೈಲಿಗೆ ಹೋಗ್ತಕ್ಕಂಥ ವ್ಯವಸ್ಥೆ. ಏನು ವಿಶೇಷ ಅಂದರೆ
ಶಶಿಕಲಾಗೂ ಇವತ್ತಿನ ದಿವಸ ಜಯಲಲಿತಾ ಬಂದು CM ಆದ ಮೇಲೆ ಪನ್ನೀರ್ ಸೆಲ್ವಂ ಕೊಟ್ಟು ಮತ್ತೆ ವಾಪಸ್ ಎಲ್ಲಿಗೆ ಬಂದರು, ಕರ್ನಾಟಕಕ್ಕೋಸ್ಕರ ಬಂದು ಅಲ್ಲಿ ರಿಸಿಗ್ನೇಷನ್ ಕೊಟ್ಬಿಟ್ಟು ಇಲ್ಲಿ ಕೋರ್ಟನ್ನು ಹತ್ತು. ಅದೇ ರೀತಿ ಆ ಕೋರ್ಟ್ ಕೇಸು ಕಚೇರಿ ಫಸ್ಟ್ ಕ್ಲಾಸಾಗಿ ಹೈಕೋರ್ಟು ಸುಪ್ರೀಂ ಕೋರ್ಟಲ್ಲಿದೆ. ಇದೆಲ್ಲ ಗ್ಯಾರಂಟಿ. ಜಾಸ್ತಿ ಚಾರ್ಮ್ ಅಂದರೆ ಶನಿ ಏನು ಗೊತ್ತಾ, ಜಯಲಲಿತಾ ಪ್ರಭಾವ ಅನ್ನೋಕ್ಕಿಂತನೂ ಖಂಡಿತವಾಗ್ಲೂ ಆ ಒಂದು ಛಾಯೆಯಲ್ಲಿ ಯಾರೋ ಗೆದ್ದು ಬಂದ್ಬಿಡ್ಬೋದು ಅಥವಾ ಸುಮ್ಮನೆ ಕೂಡಿಸ್ಬಿಡ್ಬೋದು. ಖಂಡಿತ ಆಗಲ್ಲ. ಶಶಿಕಲಾ ಜೈಲಿಗೆ ಹೋಗೋದು ಗ್ಯಾರಂಟಿ. ಅಲ್ಲಿ CM ಪದವಿಯಿಂದ ಮುಕ್ಕಾಲು ಭಾಗ ಅಲ್ಲ, ಕಾಲು ಭಾಗ ಅಲ್ಲ, ಕೆಳಗೆ ಬಿದ್ದು ಹೋಗೋದು ಗ್ಯಾರಂಟಿ. ಜನಗಳು ಯಾರು ಅವ್ರ ಪಕ್ಷದವ್ರು ಬಿಟ್ಬಿಟ್ಟು ಜನಗಳು ಯಾರು ಸಹಕರಿಸಲ್ಲ. ಇದು ಸತ್ಯ ಸತ್ಯ ಸತ್ಯ. ಓಕೆ, ನಮ್ಮ ರಾಜ್ಯ ನಾಯಕರ ಬಗ್ಗೆ ತಿಳಿಸ್ಕೊಟ್ರೆ, ತಮಿಳುನಾಡಿನ ರಾಜಕಾರಣದ ಬಗ್ಗೆನೂ ಸಹ ನೀವು ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಹೋದ ವರ್ಷ ಬಹಳಷ್ಟು ದುರಂತಗಳು ನಮ್ಮ ಕಣ್ಣೆದುರಿಗೆ ಇದೆ ಗುರುಗಳೇ. ರೈಲು ದುರಂತಗಳಿರ್ಬೋದು, ಅಥವಾ ಕೆರೆಯಲ್ಲಿ ಬಿದ್ದು ಚಿತ್ರನಟರು, ನಮ್ಮ ಕರ್ನಾಟಕದ ಚಿತ್ರನಟರು ಮರಣ ಹೊಂದಿದ್ರು, ಈ ತರ ಬಹಳಷ್ಟು ದುರಂತಗಳು ನಮ್ಮ ಕಣ್ಣೆದುರಿಗೇನೆ ಇದೆ. 2017ನೇ ಇಸ್ವಿಯಲ್ಲೂ ಸಹ ಯಾವ್ದಾದ್ರು ಪ್ರಾಕೃತಿಕ ಅನಾಹುತಗಳು, ದುರಂತಗಳು ಸಂಭವಿಸುವಂತಹ ಮುನ್ಸೂಚನೆ ಇದೆಯಾ? ನೆಕ್ಸ್ಟ್ ಪ್ರಕೃತಿಯಲ್ಲಿ ಜಗತ್ತಲ್ಲಿ ನೀರು ಭಾಳ ಕಷ್ಟ ಆಗ್ಬಿಡುತ್ತೆ ಕರ್ನಾಟಕಕ್ಕೆ. ನೀರು ಎಷ್ಟು ಮಟ್ಟಕ್ಕೆ ಕಷ್ಟ ಆಗುತ್ತೆ ಅಂತ ಮಳೆನೇ ಬರಲ್ಲ. ಆಗ ಏನು ಮಾಡೋದು? ಈ ವರ್ಷನೇ ಬಹಳಷ್ಟು ಬರ ಇತ್ತು ಗುರುಗಳೇ. ಬರ ಪ್ರಶ್ನೆ ಅಲ್ಲ, ಬರ ಅಂತ ಇನ್ನೊಂದು ತಮಾಷೆ ಏನು ಗೊತ್ತಾ, ಬರ ಹೆಸರಲ್ಲಿ ಇವರೆಲ್ಲ ಭಾಳಷ್ಟು ಜನ ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಲಿ, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶಾಸಕರಾಗಲಿ ಬರ ಪ್ರದೇಶಗಳಿಗೆ ಹೋಗ್ತಾರೆ. ಅಲ್ಲಿ ನಾವು ಎಷ್ಟೋ ಜನ ಬಡವರು ಇವತ್ತು ಬರ್ತಾರೆ ಗುರುಗಳೇ, ಬರ್ತಾರೆ ಕಾರಲ್ಲೇ ನೋಡ್ತಾರೆ, ಇದೆಲ್ಲ ಹಿಂಗಾಗಿದೆಯಾ ಭಾಳ ಸಂತೋಷ ಅಂತ ಹೋಗ್ಬಿಡ್ತಾರೆ. ಇದುವರೆ ತನಕ ಒಬ್ಬ ನನ್ನ ಮಗನೂ ಬಂದಿಲ್ಲ ಅಂತ ಅವರೇ ಪಾಪ ಬೈತಾ ಇದ್ದಾರೆ. ಬರದ ಬಗ್ಗೆ ಯೋಚನೆ ಅಂದರೆ ಮೇಲಿಂದ ಹೆಲಿಕಾಪ್ಟರ್ ನೋಡೋದು, ಇಲ್ಲಿ ನೋಡೋದಲ್ಲ, ನಡ್ಕೊಂಡು ಹೋಗಿ ಹಳ್ಳಿಗೆ ಪ್ರತಿಯೊಬ್ಬರಿಗೂ ಏನು ಸಂಕಷ್ಟಗಳು, ಏನು ಸರಿಪಡಿಸ್ಬೋದು ಅನ್ನೋದು ನೋಡ್ಕೋಬೇಕು, ಭಾಳ ಮುಖ್ಯ. ಅದನ್ನು ಮಾಡ್ತಾ ಇಲ್ಲ, ಬಿಟ್ಬಿಡೋಣ. ನೀರಿಗೆ ಭಾಳಷ್ಟು ಕಷ್ಟಪಡ್ತಾರೆ. ನೀರಿಗೆ ಎಷ್ಟು ಮಟ್ಟಿಗೆ ಅಂದರೆ ಇವತ್ತಿನ ದಿವಸ ಭತ್ತ ಬೆಳೆಯೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ದುಡ್ಡು ಭತ್ತ ಬೆಳೆಯೋದಕ್ಕೆ ಕಷ್ಟ ಆಗುತ್ತೆ. ಸೊ ಭತ್ತ ಬೆಳೆಯೋಕ್ಕೆ ನೀರು ಇಲ್ದಿದ್ದಾಗ ಭತ್ತದ ಬೆಲೆ ಎಷ್ಟು ಅಂದರೆ ನಾನು ಇವತ್ತೇ ಹೇಳ್ತಿದ್ದೀನಿ, ಬರೆದಿಟ್ಕೊಳ್ಳಿ. ಹೇ ವಿಳಂಬಿ ಸಂವತ್ಸರದಿಂದ ಇನ್ನು 3 ಸಂವತ್ಸರಗಳ ಕಾಲದ ಒಳಗೆ, ಹೇ ವಿಳಂಬಿ ಸಂವತ್ಸರದಿಂದ 3 ಸಂವತ್ಸರಗಳ ಕಾಲದ ಒಳಗೆ 1,000 ರೂಪಾಯಿ ಅಕ್ಕಿ ಹೋಗುತ್ತೆ. ಎಷ್ಟು? 1,000 ರೂಪೀಸ್. ಬರೆದಿಟ್ಕೊಳ್ಳಿ. ನೀವೇನು ನೋಟು ಗೀಟು ಅಂತಿದ್ದೀರ ಇವತ್ತಿನ ಕತೆ. 1,000 ರೂಪಾಯಿ ಅಕ್ಕಿ ಹೋದರೆ ಯಾರು ತೊಗೊತಾರೆ? 500 ರೂಪಾಯಿ ಅಕ್ಕಿ. ಎಷ್ಟಪ್ಪ ಒಂದು KG ಇಂದ 500 ರೂಪಾಯಿ, 750 ರೂಪಾಯಿ, 680 ರೂಪಾಯಿ, ಹಿಂಗೆ ಹೋಗುತ್ತೆ ದುಡ್ಡು. ಆ ಸಮಯಕ್ಕೆ ಅಷ್ಟು ಹೋಗುತ್ತೆ ಅಂತ ಹೇಳ್ತಾರೆ. ಮುಲಾಜೆ ಇಲ್ಲ, ಬರೆದಿಟ್ಕೊಂಬಿಡಿ. ಯಾಕೆ ಅಂದರೆ ಈ ರೀತಿ ಅಕ್ಕಿ ಹೋಗುತ್ತೆ ಅಂದರೆ ಇವತ್ತಿನ ದಿವಸ ಇನ್ನೊಂದು ರಹಸ್ಯ ಹೇಳ್ತೀನಿ. ಇವತ್ತು ರಿಲಯನ್ಸ್ ಕಂಪ್ನಿ ಆಗಲಿ, ಇನ್ನೊಂದು 12 ಕಂಪ್ನಿಗಳಾಗಲಿ ಎಲ್ಲರೂ ದವಸ ಧಾನ್ಯಗಳನ್ನು ಸೇರಿಸ್ತಾ ಇದ್ದಾರೆ. ನೆಕ್ಸ್ಟ್ ಭವಿಷ್ಯ ಅದೇ. ನೀವೆಲ್ಲ ದವಸ ಧಾನ್ಯ ಅಂಗಡಿಗಳು ಕೊಂಡ್ಕೊಳ್ಳೋಕೆ ಸಿಗಲ್ಲ, ಅವ್ರು ಹೇಳಿದ ರೇಟಿಗೆ ಕೊಂಡ್ಕೋಬೇಕು ಅಂತ ಪರಿಸ್ಥಿತಿ ಬರುತ್ತೆ. ಯಾಕೆಂದರೆ ಇವತ್ತೆಲ್ಲ ಬಿಸ್ನೆಸ್ ಮ್ಯಾನ್ಗಳು ಏನಿದ್ದಾರೆ, ಇವತ್ತೆಲ್ಲ ಬ್ಲ್ಯಾಕ್ ಮನಿ ಏನು ಇಟ್ಕೊಂಡಿದ್ದಾರೆ, ಎಲ್ಲರೂ ಏನು ಮಾಡಿದ್ದಾರೆ, ದವಸ ಧಾನ್ಯದ ಮೇಲೆ ಇನ್ವೆಸ್ಟ್ಮೆಂಟ್, ದೊಡ್ಡ ಶೆಡ್ ಕಟ್ಟೋದು, ಅಕ್ಕಿನ ಸೇರಿಸೋದು, ಬೇಳೆನ ಸೇರಿಸೋದು, ಧನಿಯಾನ್ ಸೇರಿಸೋದು, ಮೆಣಸನ್ನು ಸೇರಿಸೋದು. ಇವತ್ತು ಆರ್ಡಿನರಿ ಫುಡ್ಡು, ಒಂದು ಜೀರಿಗೆ ಉಪ್ಪನ್ನ ಕೂಡ ನಿಮಗೆ ಗೊತ್ತಿಲ್ಲದೆ ನರೇಂದ್ರ ಮೋದಿ ಅಂದ್ಬಿಟ್ಟು ಆ ದುಡ್ಡು ಚೇಂಜ್ ಮಾಡಿದ ತಕ್ಷಣ ಆಂಧ್ರಲ್ಲಿ ಪೆದ್ದುಗಳು ಉಪ್ಪಿಗೋಸ್ಕರ ಅಯ್ಯೋ ಎಷ್ಟಪ್ಪ ಅಂದರೆ 100 ರೂಪಾಯಿ ಉಪ್ಪು ಅಂತ ತೊಗೊಂಡೋಗಿರೋ ಪೆದ್ದುಗಳು ಇದ್ದಾರೆ. ಹಾಗಾಗಿದ್ದಲ್ಲ, ಮುಂದೆ ಮುಸಲ್ಪಂಡ್ಗ ಇನ್ನು ಸ್ವಲ್ಪ ದಿವಸದಲ್ಲಿ ನೋಡಿ ಎಲ್ಲ ರೇಟ್ಗಳು ಗಗನಕ್ಕೇರೋ ಅಷ್ಟು ಮಟ್ಟಿಗೆ ಅವರು ತಯಾರು ಮಾಡ್ಕೊತಾ ಇದ್ದಾರೆ. ಮಾಡಕ್ಕೆ ಹೋಗಬೇಡಿ. ಅದಕ್ಕೆ ರೈತರಿಗೆ ಏನು ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲ ರೈತರು, ನಿಮಗೆ ಈ ತರಕಾರಿ ಬೆಳೆಯೋಕ್ಕಾಗಲ್ವಾ, ಇದನ್ನು ಬೆಳೆಸ್ಕೊಳ್ಳೋಣ, ಇದಾಗಲ್ವಾ ಇನ್ನೊಂದು ಬೆಳೆಸ್ಕೊಳ್ಳೋಣ, ನಮ್ಮ ಜಮೀನನ್ನು ನಾವು ನೋಡ್ಕೊಳ್ಳೋಣ ಅನ್ನೋದು ಬಹಳ ಮುಖ್ಯ. ಎರಡನೇದು, ಭೂಮಿಗಳಲ್ಲಿ ಈ ಖಾತಾ ತರ್ತಾ ಇದ್ದಾರೆ ನರೇಂದ್ರ ಮೋದಿ. ಭೂಮಿಗಳಲ್ಲಿ ಈ ಖಾತಾ ತರ್ತಾ ಇದ್ದಾರೆ ಅಂದರೆ ಒಬ್ಬ ಮನುಷ್ಯನಿಗೆ ಇಷ್ಟೇ ಜಮೀನು ಇರಬೇಕು, ಇದು ಎಲ್ಲರೂ ಡಿಕ್ಲೇರ್ ಮಾಡಬೇಕು, ಇಷ್ಟೇ ವ್ಯವಸ್ಥೆ ಆಗಬೇಕು ಅಂತ ಕರೀತಾರೆ. ಅಂದರೆ 2017, 18, 19 ಈ 3 ವರ್ಷದೊಳಗೆ ನೆಕ್ಸ್ಟ್ ನೀವು ಯಾರು ಜಮೀನುಗಳು ಇರೋರು, ಜಮೀನುಗಳು ಇಲ್ಲದೆ ಇರತಕ್ಕಂಥವ್ರು ಮಾರೋದಾಗಲಿ ಕೊಂಡ್ಕೊಳ್ಳೋದಾಗಲಿ ಮಾಡೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ದಯವಿಟ್ಟು ಎಲ್ಲರೂ ಮಾಡ್ಕೋಬೇಕಾದೇನು ಅಂದರೆ ನಿಮ್ಮ ಜಮೀನು, ಅದು 1 ಎಕರೆ ಇರಲಿ, 10 ಎಕರೆ ಇರಲಿ, 50 ಎಕರೆ ಇರಲಿ, ಪ್ರತಿಯೊಬ್ಬರು ನಿಷ್ಠಾವಂತರಾಗಿ ಎಷ್ಟಿದೆ ಜಮೀನು ಅಷ್ಟು ಕರೆಕ್ಟಾಗಿ ಡಿಕ್ಲೇರ್ ಮಾಡ್ಕೊಳ್ಳಿ. ಎಲೆಕ್ಷನ್ ಥರ ನಾನು ಇಷ್ಟೇ 1,000 ಕೋಟಿ ಓನರು, ನಾನು ಇಷ್ಟೇ ಇರೋದು ಅಂತ ಸುಳ್ಳು ಕಥೆಗಳನ್ನ ಹೇಳ್ಕೊಂಡು ಎಲೆಕ್ಷನ್ ನಿಂತ್ಕೋಬೇಡಿ. ಆ ರೀತಿ ಮಾಡ್ಕೊಳ್ಳೋ ಥರ ಜನಗಳು ಸಾಧಾರಣ ಮಾಡಬೇಡಿ. ಎಲ್ಲರಿಗೂ ಭೂಮಿಯಿಂದ ತೊಂದರೆ ಆಗ್ತಕ್ಕಂಥದ್ದು ಗ್ಯಾರಂಟಿ. ಅದಕ್ಕೆ ಆ ಭೂಮಿನ ಇವತ್ತು ದಾನ ಧರ್ಮ ಅಂತ ದಯವಿಟ್ಟು ಮಾಡಬೇಕಾದ್ರೆ ಎಷ್ಟೆಷ್ಟು ಕೋಟ್ಯಾಧೀಶ್ವರರು ದಾನ ಧರ್ಮ ಶುರು ಮಾಡ್ಕೊಳ್ಳಿ. ಬಡವ್ರನ್ನ ಉದ್ಧಾರ ಮಾಡ್ದಂಗೆ ಆಗುತ್ತೆ. ನೀವು ಮಾಡದೆ ಹೋಗಿ ದುಡ್ಡು ವೇಸ್ಟ್ ಆಗುತ್ತೆ. ಇವತ್ತು ನೋಡಿ ಏನು ಮಾಡಿದ್ರಿ ಗೊತ್ತಾ, ಯಾರ್ಯಾರೋ ಅಕೌಂಟ್ಗೆ ನೀವು ದುಡ್ಡು ಹಾಕಂಗಾಯ್ತು. ನಂಬರ್ 1. ನಂಬರ್ 2, ಮುಚ್ಚಿಟ್ಟು ಯಾರಿಗೆ ಪರರಿಗೋಯ್ತು, ಬಚ್ಚಿಟ್ಟಿದ್ದೆಲ್ಲ ಎಲ್ಲ ಕಳ್ಳರು ಪಾಲಾದಂಗಾಯ್ತು. ಯಾರಿಗೋಯ್ತು? ಇನ್ನೊಬ್ರಿಗೋಯ್ತು. ಕೆಲವ್ರು ಏನು ಮಾಡಿದ್ರು, ತಮ್ಮ ಸ್ವಂತ ತಂದೆ ತಾಯಿನ ವೃದ್ಧಾಶ್ರಮ ಬಿಟ್ಟಿದ್ರು, ಜ್ಞಾಪಕ ಇರಲಿಲ್ಲ, ಅವ್ರಿಗೂ ಕೊಡೋಕ್ಕೆ ಶುರು ಮಾಡಿದ್ರು. ಒಂದಷ್ಟು ಜನ ಬೇಕು ಅಂತ ಏನು ಮಾಡಿದ್ರು, ಮಕ್ಕಳ ಹೆಸರಲ್ಲಿ ಹಾಕಿದ್ರು. ಯಾರ್ದೋ ಮಕ್ಕಳಲ್ಲಿ ತಂಗಿ ಮಕ್ಳಿಗೆ ಇರಲಿ, ಇವ್ರಿಗೆ ಇರಲಿ ಅಂತ ಮೊದಲೇ ಆ ದಾನ ಧರ್ಮ ಮಾಡಿದರೆ ಎಲ್ಲರೂ ಚೆನ್ನಾಗಿರ್ತಿದ್ರ, ಬಡವ ಚೆನ್ನಾಗಿರ್ತಿದ್ನ. ಎಷ್ಟು ಮಟ್ಟಿಗೆ ಅವನು ತಿಂತಾನೆ, ಅವ್ನು ಸ್ವಲ್ಪ ತಿಂತಾನೆ,
ಜಾಸ್ತಿ ಏನು ತಿನ್ನೋಕ್ಕೋಲ್ಲ. ನಿನ್ನ ದುಡ್ಡು ಸುಮ್ಮನೆ ಮೋರಿಲಿ ಪಾಲಾಗೋ ಬದಲು ಸುಟ್ಟು ಹಾಕೋ ಬದಲು ಅದನ್ನು ಕಾಪಾಡ್ಕೋಬೋದಾಗಿತ್ತು. ಮುಗ್ದೋದ ಕತೆ. ಇನ್ನು ಈ ನೆಕ್ಸ್ಟ್ ಇಯರ್ನಲ್ಲಿ ನಮಗೆ ಬರ್ತಕ್ಕಂಥ 2,000 ರೂಪಾಯಿ ನೋಟು, ಇನ್ನೊಂದು ಭವಿಷ್ಯ ಹೇಳ್ತೀನಿ ಕೇಳಿ, ಆ 2,000 ರೂಪಾಯಿ ಕೂಡ ಬ್ಯಾನ್ ಆಗಿಬಿಡುತ್ತೆ. 2,000 ರೂಪಾಯಿ ಏನು ಇಟ್ಕೊಂಡಿದ್ದೀರಾ, ಯಾಕೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅಂದರೆ, ಎಷ್ಟು ಜನ ಬ್ಲ್ಯಾಕ್ ಅಮೌಂಟ್ನ ಅದನ್ನು ಕೂಡ ಕನ್ವರ್ಟ್ ಮಾಡಿ ಇಟ್ಕೊತಿದ್ದೀರಾ. ನಿಮಗೊಂದು ಪುಟಾಣಿ ವಿಂಡೋ ಕೊಟ್ಬಿಟ್ಟು ಎಷ್ಟೋ ಜನ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡಿಬಿಟ್ಟು ದುಡ್ಡುಗೋಸ್ಕರ ಮಾಡ್ತಿದ್ದೀರಾ, ಅದೆಲ್ಲ ಅವ್ಯವಸ್ಥೆ ಆಗಿಬಿಡುತ್ತೆ. 2,000 ರೂಪಾಯಿ ಹೋಗ್ಬಿಡುತ್ತೆ. ಮತ್ತೆ 1,000 ರೂಪಾಯಿ ಮತ್ತೆ 500 ರೂಪಾಯಿ ಮಾತ್ರ ಉಳಿತಕ್ಕಂಥದ್ದು. 100 ರೂಪಾಯಿಯಲ್ಲಿ 4 ಲೈನ್ ಬಂದಿರತಕ್ಕಂಥ ಹೊಸ 100 ರೂಪಾಯಿ, ಹಳೆ 100 ರೂಪಾಯಿ ಹೊರಟೋಗುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಯಾಕಂದರೆ ಹೊಸ 100 ರೂಪಾಯಿ 4 ಲೈನ್ ಇರುತ್ತೆ. ಇನ್ನು ಉಳಿದಿದ್ದೆಲ್ಲ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ಕಾಯಿನ್ಸ್ ಥರ ಆಗೋಗಿ ನಮಗೆ 100 ರೂಪಾಯಿ ಕೂಡ ಕಾಯಿನಲ್ಲಿ ಸಿಗುತ್ತೆ. ಒಂದಷ್ಟು ಜನ ಎಲ್ಲ ಕಬ್ಬಣ ಏನು ಅಂದರೆ ಶನಿ ವೃಶ್ಚಿಕದಲ್ಲಿ ಕೂತ್ಕೊಂಡು ಜ್ಞಾಪಕ ಇಟ್ಕೊಳ್ಳಿ, ತೂಕವಾದ ವಸ್ತುಗಳನ್ನೇ ಹೊತ್ಕೊಂಡು ಹೋಗ್ತೀವಿ, ನೋಟ್ಗಳಾಗಿ ಕೇವಲ ಇಟ್ಕೊಳಕ್ಕೆ ಹೋಗಲ್ಲ. ಅಯ್ಯೋ ಏನ್ರಿ ಭಾಳ ಜಾಸ್ತಿ ಆಗತ್ತೆ ರೀ ದುಡ್ಡು, ಸ್ವಲ್ಪ ಸಾಕು ಅಂತ ಮನೇಲಿ ಇಟ್ಬಿಟ್ಟು ಅಷ್ಟು ಮಟ್ಟಿಗೆ ಇಳೋಕೆ ವ್ಯವಸ್ಥೆ ಆಗುತ್ತೆ. ಆಮೇಲೆ ನೀವು ಅಂದ್ಕೊಂಡ ಹಾಗೆ ಬಡವ್ರ ಹತ್ರ ದುಡ್ಡಿಲ್ಲ ಅನ್ಕೋಬೇಡಿ, ಖಂಡಿತ ಇಲ್ಲ. ಅವ್ರುಗಳಲ್ಲಿ ನೋಡಿ, ಕೆಟ್ಟ ಬುದ್ಧಿ ಅನ್ನೋದು ಕೋಟ್ಯಾಧೀಶ್ವರನ ಹತ್ರ ಇರಲ್ಲ, ಬಡವನ ಹತ್ರ ಮಾತ್ರ ಇರಲ್ಲ ಅನ್ಕೋಬೇಡಿ. ಬಡವನ ಹತ್ರ ಅನ್ನೋ ಕ್ರಿಮಿನಲ್ ಮೈಂಡ್ ಇರುತ್ತೆ, ಕೋಟ್ಯಾಧೀಶ್ವರ ಅನ್ನೋ ಕ್ರಿಮಿನಲ್ ಮೈಂಡ್ ಇರುತ್ತೆ. ಕೋಟ್ಯಾಧೀಶ್ವರ ಒಳ್ಳೆ ದಾನ ಧರ್ಮ ಶುರು ಮಾಡ್ತಾನೆ, ಕೆಟ್ಟ ವ್ಯವಸ್ಥೆ ಬಡವ್ರ ಹತ್ರ ಇದ್ದು ಅವ್ರುಗಳ ಒಂದಷ್ಟು ಜನ ದುಡ್ಡು ದೋಚ ಅಂತ ಇರ್ತಾರೆ. ಕಷ್ಟಪಡೋರು ಯಾರು ಅಂದರೆ ಮಿಡಲ್ ಮ್ಯಾನ್, ಅಂದರೆ ಮಿಡಲ್ ಕ್ಲಾಸ್ ಪೀಪಲ್ ಮಾತ್ರ. ಅದಕ್ಕೆ ನಮ್ಮಂಥ ಮಿಡಲ್ ಕ್ಲಾಸ್ ಪೀಪಲ್ ನಾವೆಲ್ಲರೂ ಸೇರಿ ಮಾಡ್ಕೊಳ್ತಕ್ಕಂಥದ್ದು ಏನು ಅಂದರೆ, ನಮ್ಮ ಸ್ವಂತ ಜಮೀನನ್ನ ಬಿಟ್ಕೊಡದೆ, ನಮ್ಮ ಸ್ವಂತ ನೆಲೆನ ಬಿಟ್ಕೊಡದೆ, ನಮ್ಮನ್ನು ಎಷ್ಟು ಮಟ್ಟಕ್ಕೆ ಕಾಪಾಡ್ಕೋಬೇಕು ನೀವು ಸ್ವತಃ ಕೇಂದ್ರೀಕೃತ ಮಾಡಿ. ಆಮೇಲೆ ಇನ್ಮೇಲೆ ಈ ಸಲ ಏನಾಗುತ್ತೆ ಭವ್ಯ, ವ್ಯವಸ್ಥಿತವಾಗಿ ನಡೆಯೋದು, ಬಿಸ್ನೆಸ್ ಜಾಸ್ತಿ ನಡೆಯೋದು ಶುರು ಆಗುತ್ತೆ. ಎಲ್ಲ ಕಡೆ ಬಿಸ್ನೆಸ್ ಶುರು ಮಾಡ್ತಾರೆ, ಕೆಲಸಗಳಿಗೆ ಹೋಗೋಕ್ಕಿಂತ ಬಿಸ್ನೆಸ್ಗಳು ಶುರು ಮಾಡ್ತಾರೆ. ಯಾಕಂದ್ರೆ ಕೆಲಸ ಸಿಗಲ್ಲ ಅವನಿಗೆ, ಬೇರೆ ಕಡೆ ಕೆಲಸ ಅರಸಿ ಬಿಸ್ನೆಸ್ ಶುರು ಮಾಡ್ತಾರೆ. ಆ ಬಿಸ್ನೆಸ್ ಹೆಂಗೆ ಬರುತ್ತೆ ಅಂದರೆ, ಬೇರೆ ಕೋಟೇಶ್ವರ ತನಲ್ಲ ಇವನಿಗೆ ದುಡ್ಡು ಕೊಡೋಕೆ ಶುರು ಮಾಡ್ತಾರೆ. ಏನಿಗೆ, ಬಡವನಿಗೆ ನನ್ನ ಬಿಸ್ನೆಸ್ ನೀನು ಮಾಡೋ, ನಿನ್ನ ಆಮೇಲೆ ಇದಾದ್ಮೇಲೆ ನನಗೆ ಒಂದಿಷ್ಟು ಕೊಡೋ ಅಂತ ಶುರು ಮಾಡಿಸಿ ಇಂಡೈರೆಕ್ಟಾಗಿ ಇನ್ವೆಸ್ಟ್ಮೆಂಟ್ಸು ಜಾಸ್ತಿ ಮಾಡ್ತಾರೆ. ಇದು ಸಾಕಷ್ಟು ನಡೆಯುತ್ತೆ. ಕಳ್ಳಕಾಕರು ಜೊತೆಗೆ ಹೊಸ ನೋಟೆ ಕೊಡ್ಬೋದು, ಇನ್ವೆಸ್ಟ್ಮೆಂಟ್ ಅಂತ ಕೊಡ್ಬೋದು. ಭಾಳಷ್ಟು ಜನ ಬಡವರು ಸಾಹುಕಾರ ಆಗೋದು ಗ್ಯಾರಂಟಿ, ಕೋಟ್ಯಾಧೀಶ್ವರ ಬೀದಿಗೆ ಬರೋದು ಗ್ಯಾರಂಟಿ, ಜೈಲಿಗೆ ಹೋಗತಕ್ಕಂಥದ್ದು ಗ್ಯಾರಂಟಿ. ನೀರಿಂದ ಹುಷಾರು, ಗ್ಯಾಬ್ರೇಟ್ ಇಟ್ಕೊಳ್ಳಿ. ಊಟಗಳು ಉಪಸ್ಥಿತನ ನೀವು ಆದಷ್ಟು ಶೇಖರಣೆ ಮಾಡೋಕ್ಕೆ ಮಾತ್ರ ದುಡ್ಡನ್ನು ಶೇಖರಣೆ ಇಟ್ಕೊಳ್ಳಿ. ದಯವಿಟ್ಟು ಫುಡ್ ಈಸ್ ಇಂಪಾರ್ಟೆಂಟ್. ಇವತ್ತು ಒಂದು ಹೊತ್ತು ಊಟಕ್ಕೆ ಕೂಡ ಕಷ್ಟ ಆಗೋ ಪರಿಸ್ಥಿತಿ ಈ 3 ವರ್ಷಗಳ ಕಾಲ, ಮುಂದಿನ ವರ್ಷದಿಂದ 3 ವರ್ಷದ ಒಳಗೆ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಅದಾದಮೇಲೆ ಭವ್ಯ ಒಂದು ಮಾತು ಕೇಳು, ಯಾರಾದರೂ ಸಾಯ್ತಾರಾ, ನೆಗೆದು ಬಿದ್ದು ಹೋಗ್ತಾರಾ ಅಂತ ಹೋದ ವರ್ಷ ಇದೇ ಪಬ್ಲಿಕ್ ಟಿವಿಯಲ್ಲಿ ನಾವು ವಿಚಾರ ಹೇಳಿದ್ದಿಷ್ಟೇ. ಜಗತ್ತು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ವ್ಯಕ್ತಿ, ದೇಶ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ವ್ಯಕ್ತಿ, ರಾಜ್ಯದಲ್ಲಿ ಇರತಕ್ಕಂಥ ವ್ಯವಸ್ಥೆ ಮುಗಿದು ಹೋಗಿ ಆ ವ್ಯವಸ್ಥೆ ಸಾಯುತ್ತೆ. ಸೊ ಇಬ್ಬರು ಸಾಯೋದ್ರಲ್ಲಿ ಒಂದು ಸ್ತ್ರೀ ಕೂಡ ಸಾಯ್ತಾರೆ ಅಂದಿದ್ದನ್ನ ಸತ್ಯವಾಗಾಯಿತು. ಇದು ಬೇಕಾದ್ರೆ ರೆಕಾರ್ಡ್ಸಲ್ಲಿ ತೆಗೆದು ಮಾಧ್ಯಮದ ಮುಖಾಂತರ ಬ್ರಹ್ಮಾಂಡ ಗುರುಗಳು ಯಾವತ್ತೂ ಕಥೆಗಳು ಹೇಳ್ಕೊಂಡು ಕೂತ್ಕೊಳ್ಳಲ್ಲ. ಏನು ಹೇಳಿರ್ತಾರೆ ಅದು ಇಷ್ಟು ಸಮಯದಲ್ಲಿ ನಡೆಯುತ್ತೆ, ಹೀಗೇ ನಡೆಯುತ್ತೆ ಅನ್ನೋಕ್ಕೆ ನಾನು ದೇವರಲ್ಲ, ನಡೆಯೋದು ಗ್ಯಾರಂಟಿ. ಅದೇ ರೀತಿ ಒಂದು ಸ್ತ್ರೀ ಮೃತ್ಯು ಆಯಿತು. ದೇಶ ಪ್ರಸಿದ್ಧ ಅಲ್ಲ, ಜಗತ್ ಪ್ರಸಿದ್ಧ ಒಂದು ವ್ಯಕ್ತಿ ಮೃತ್ಯು ಆಗೋದು ಗ್ಯಾರಂಟಿ. ಹೇಳೆಂಬ ಸಂವತ್ಸರದ ಒಳಗೆ ಇದು ನಡೆಯೋದು ಗ್ಯಾರಂಟಿ, ಬರೆದಿಟ್ಕೊಳ್ಳಿ. ಅದಕ್ಕೋಸ್ಕರ ಅಂಥ ಒಂದು ವ್ಯವಸ್ಥೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತಿನ ದಿವಸ, ಹೆಸರಾಂತ ವ್ಯಕ್ತಿಗಳು, ವಯಸ್ಸಾದವ್ರು ಕೆಲವರು ಇರ್ಬೋದು, ಕೆಲವರು ಹಾಸಿಗೆ ಹಿಡಿದವ್ರು ಇರ್ಬೋದು, ಅಥವಾ ಗೊತ್ತಿದ್ದೋ ಗೊತ್ತಿಲ್ಲದೆ ಲಕ್ಷ್ಮವಾಗಿದ್ರು. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಮೇ ಹ್ಯಾಪನ್ ಅನ್ನೋ ಥರ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ವ್ಯಕ್ತಿನ ಕೊಲೆ ಸಾಯ್ಬೋದು. ಸಡನ್ನಾಗಿ ಹಾರ್ಟ್ ಅಟ್ಯಾಕ್, ಅಯ್ಯೋ ಏನ್ರೀ ಅನ್ಕೊಂಡೆಲ್ಲ ಪಾಪ ಸತ್ಯ ಹೋದ್ರು, ಒಳ್ಳೆ ವ್ಯಕ್ತಿ ಪಾಪ ಅನ್ನೋ ಥರ ಸತ್ತು ಹೋಗ್ತಕ್ಕಂಥ ಅವಕಾಶ. ಒಂದು ಮಹಾರಾಷ್ಟ್ರದ ಪಶ್ಚಿಮ ಭಾಗದಲ್ಲಿ ಸಮುದ್ರದ ತೀರದಲ್ಲಿ ಕೊಲೆಗಳು ಭಾಳ ಚೆನ್ನಾಗಿ ನಡೆಯುತ್ತೆ, ಬರೆದಿಟ್ಕೊಳ್ಳಿ. ದೊಡ್ಡ ವ್ಯಕ್ತಿಯ ನೋಟೆಡ್ ಪರ್ಸನ್ನ ಕೊಲೆ ಚೆನ್ನಾಗಿ ನಡೆಯುತ್ತೆ. ಆ ಕೊಲೆ ಏನಕ್ಕೆ ನಡೆಯುತ್ತೆ ಅಂದರೆ, ರಕ್ತವನ್ನು ನೋಡೋ ರಾಹು ಶನಿ ಜೊತೆ ಕೂತ್ಕೊಂಡಾಗ, ಕುಜನ ಮನೇಲೇ ಇದ್ದಾಗ ಮೃತ್ಯು ಕೊಲೆಯಿಂದ ಸಾಯ್ತಾರೆ. ಹೆಂಗೆ ಸಣ್ಣ ಪುಟ್ಟ ಕೊಲೆಯಲ್ಲಿ ದೊಡ್ಡ ಕೊಲೆ. ಅದಕ್ಕೆ ಅಂಡರ್ವರ್ಲ್ಡ್ ಡಾನ್ಗಳು ಅಂತ ಗೊತ್ತಾ, ಅಂಡರ್ವರ್ಲ್ಡಲ್ಲಿರೋ ಡಾನ್ಗಳ ಜೊತೆಗೆ ಯಾರು ನಿಜವಾಗ್ಲೂ ಕೊಲೆಗಳು ದರೋಡೆಗಳು ಮಾಡ್ಕೊಂಬಂದ್ರ ಅವರೆಲ್ಲ ಒಳ್ಳೆಯವರಾಗಕ್ಕೆ ಶುರು ಮಾಡ್ತಾರೆ. ನೆಕ್ಸ್ಟು ಇದೆಲ್ಲ ಶನಿ ಕಳಿಸೋ ಪಾಠ. ಸೊ ಶನಿ ಸೈಲೆಂಟ್ ಆಗಿದ್ದಾಗ ಹೇ ವಿಳಂಬಿ ಸಂವತ್ಸರದಲ್ಲಿ ನೀವು ನ್ಯೂ ಇಯರ್ ಬಿಟ್ಬಿಡಿ, ಹೇ ವಿಳಂಬಿ ಸಂವತ್ಸರ ನಮಗೆ ಹಾಗೆ ಯುಗಾದಿಯಿಂದ ಶುರು. ಅದಕ್ಕೋಸ್ಕರ ಭಾರತ ದೇಶ ಸಂಸ್ಕಾರ ಇವತ್ತು ನರೇಂದ್ರ ಮೋದಿನ ಕಾಪಾಡ್ಕೊಳ್ಳೋದು ಜವಾಬ್ದಾರಿ ನಮ್ಮದು. ಯಾಕಂದರೆ ಅವರು ನರೇಂದ್ರ ಮೋದಿ ಆರ್ಡಿನರಿ ಪರ್ಸನ್ ಅಲ್ಲ, ಪಕ್ಷದ ವ್ಯಕ್ತಿ ಅಲ್ಲ, ದೇಶದ ಪ್ರಧಾನಿ. ಸೊ ನಾವೆಲ್ಲ ಏನು ಮಾಡಬೇಕು, ಆದಿತ್ಯ ಹೃದಯವನ್ನು ಎಲ್ಲರೂ ಅವ್ರ ಪರವಾಗಿ ಪೂಜೆ ಪುನಸ್ಕಾರ ಎಲ್ಲ ಕಡೆ ನಡೀತಾ ಇದೆ, ತುಂಬ ಸಂತೋಷ. ವ್ಯವಸ್ಥಿತವಾಗಿ ನಮ್ಮ ಸಿದ್ದರಾಮಯ್ಯನಿಗೂ ಸಂಪೂರ್ಣವಾದ ರಕ್ಷೆ ಕೊಡಲಿ. ಯಾಕಂದರೆ ಮುಖ್ಯಮಂತ್ರಿಗಳು ಆಗಲಿ, ಇನ್ನು ಮೇಲಾದರೂ ಮುಖ್ಯಮಂತ್ರಿಗಳು ಮಾಡಬೇಕಾದ್ದು ಕನ್ನಡದ ಬಗ್ಗೆ ಹೋರಾಟ. ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಒಂದು ಸ್ಥಾನಮಾನ ಗೌರವ ಅವ್ರಿಗೆ, ನೋಡಪ್ಪ ಈ ಪೊಸಿಷನ್ ಹೊಟ್ಟೋಗುತ್ತೆ, ನಾನು ನೆಕ್ಸ್ಟ್ CM ಆಗದೇ ಇಲ್ಲ ಅನ್ನೋದು ತಲೆಗೆ ಬಂದುಬಿಟ್ಟಿದೆ ಅವರಿಗೆ. ಅದಕ್ಕೋಸ್ಕರ
ಆ CM ಆಗೋಕ್ಕೆ ಇಳಿಯೋಕ್ಕೆ ಮೊದಲು ಸಿದ್ದರಾಮಯ್ಯ ಒಂದು ಒಳ್ಳೆ ಡಿಸಿಷನ್ ತೊಗೊಂಡು ರಾಜ್ಯದ ಜನಕ್ಕೆ, ರಾಜ್ಯದ ಹಿತಕ್ಕೆ ಯಾರ ಮಾತು ಕೇಳದೆ ವಿರೋಧ ಪಕ್ಷ ನಾಯಕರಾಗಿದ್ದಾಗ ನಿಸ್ವಾರ್ಥ ಸೇವೆ, ಕ್ಲೀನ್ ಹ್ಯಾಂಡ್ ನೆನೆಸ್ಕೊಂಡಿದ್ರೆ ಅದನ್ನು ಈ ಸಲ ಮಾಡದೆ ಹೋದರೆ ಖಂಡಿತವಾಗ್ಲೂ ನಾಳೆ ಜನ ತೂಚಿ ಅಂದ್ಬಿಡ್ತಾರೆ ನಿಮ್ಮನ್ನು. ದಯವಿಟ್ಟು ಮುಖ್ಯಮಂತ್ರಿಗಳು ರಾಜ್ಯನ ಕಾಪಾಡಿಕೊಳ್ಳೋ ರಕ್ಷೆ. ಅದಾದಮೇಲೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಎಲ್ಲರೂ ರೆಡಿ ಇರಿ. ಎಲ್ಲ ಕಾಲೇಜ್ಗಳಿಗೆ, ಎಲ್ಲ ಎಜುಕೇಷನ್ ಸಿಸ್ಟಮ್ಗಳಿಗೆ, ಎಲ್ಲ ಮಠಮಾನ್ಯಗಳಿಗೆ ರೈಡ್ ಆಗೋದು ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಕಳ್ಳತನ ಚೆನ್ನಾಗಾಗತ್ತೆ ಈ ವರ್ಷ, ನೆಕ್ಸ್ಟ್ ಭವಿಷ್ಯ. ಇದು ಬ್ರಹ್ಮಾಂಡ ಗುರುಗಳು ಹೇಳಿದ್ದು ಸತ್ಯ. ಕಳ್ಳರು ಎಷ್ಟು ಚೆನ್ನಾಗಿರ್ತಾರೆ ಅಂದರೆ ಒಬ್ಬೊಬ್ಬರ ಮನೇಲಿ ಕಳ್ತನ ಶುರು ಆಗುತ್ತೆ. ಎಲ್ಲೆಲ್ಲಿ ದುಡ್ಡು ಇರ್ತಾ ಗೊತ್ತಾ, ಅವರೇ ಹಿಡ್ಕೊಡ್ತಾರೆ. ಮನೇಲಿ ಕಳ್ತನ ಆಗೋಕ್ಕೆ ಹಿಡ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ರೆ ಕೊಲೆಗಳು ನಡೆಯುತ್ತೆ. ರಕ್ತ ಮತ್ತು ಕಳ್ತನ ಭಾಳ ಚೆನ್ನಾಗಾಗತ್ತೆ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಓಪನ್ ಚಾಲೆಂಜು ಬರೆದಿಟ್ಕೊಳ್ಳಿ. ಎಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟ್ಗಳಿಗೆ, ಎಲ್ಲ ಎಜುಕೇಷನ್ ಸಂಸ್ಥೆಗಳು ದೊಡ್ಡ ದೊಡ್ಡ ಕೋಟೇಶ್ವರ ಆಗಿದ್ರೆ ನಿಮ್ಗೆ ರೈಡ್ ಆಗತ್ತೆ ಅಂದರೆ ಹಾಗೀಗೆ ಮಾಡಲ್ಲ. ಧರ್ಮೋ ರಕ್ಷತೆ ರಕ್ಷೆ ಶನೇಶ್ವರ ಮಾಡೇ ಮಾಡ್ತಾನೆ. ನಿಜವಾಗ್ಲೂ ಎಜುಕೇಷನ್ ನೀವು ಕೊಟ್ಟು, ನಮ್ಮ ಸಿದ್ಧಗಂಗೆ ಸ್ವಾಮಿಗಳ ಫ್ರೀ ಎಜುಕೇಷನ್ ನಿಮಗೆ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಯಾವುದೂ ತೊಂದರೆ ಇಲ್ಲ. ನಿಮ್ಗೆ ಇನ್ನೊಂದು ಹೇಳ್ತೀನಿ, ಯಾರು ನಿಜವಾದ ನಡೆಸ್ಕೊಂಡು ಹೋಗ್ತಿದ್ದಾರೆ ಧರ್ಮ ಮಾರ್ಗವಾಗಿ, ಶನಿ ತುಂಬ ಧರ್ಮಾತ್ಮ, ಧರ್ಮವಾಗಿ ನೋಡ್ತಾನೆ. ಇಲ್ಲದರೆ ದಂಡಂ ದಶಗುಣಂ ಭವೇತ್. ಇದು ಸತ್ಯ. ಗುರುಗಳೇ, ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ರಾಷ್ಟ್ರ ರಾಜಕಾರಣ, ರಾಜ್ಯ ರಾಜಕಾರಣ, ರಾಷ್ಟ್ರ ನಾಯಕರು, ರಾಜ್ಯ ನಾಯಕರು, ಏಳು ಬೀಳುಗಳು ಎಲ್ಲದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ಇನ್ನು ಸಾಮಾನ್ಯರ ಒಂದು ಪರಿಸ್ಥಿತಿಗೆ ಬಂದ್ರೆ, ದೇಶ ಅಂದ್ರೇನೆ ಜನ, ಜನ ಅಂದ್ರೇನೆ ದೇಶ. ಜನರು ಸುಖವಾಗಿದ್ರೆ ದೇಶ ಚೆನ್ನಾಗಿರುತ್ತೆ, ದೇಶ ಚೆನ್ನಾಗಿದ್ರೆ ಜನ ಸುಖವಾಗಿರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಜನಸಾಮಾನ್ಯರಿಗೆ ಈ ವರ್ಷ ಹೇಗಿದೆ? ಯಾವೆಲ್ಲಾದ್ರೂ ಕಂಟಕಗಳು ಬರ್ತಿದ್ಯಾ ಅಥವಾ ಒಳ್ಳೇದಾಗ್ತಿದ್ಯಾ? ನೋಟ್ ಬ್ಯಾನ್ ಇಂದ ಬಹಳಷ್ಟು ಜನ ಶ್ರೀಮಂತರಾಗ್ತಿದ್ದಾರೆ, ಶ್ರೀಮಂತರು ಸಹ ಬಡವರಾಗ್ತಿದ್ದಾರೆ. ಹೀಗಾಗಿ ಇಷ್ಟೆಲ್ಲ ಏಳು ಬೀಳುಗಳು ನಡೀತಿರುವಾಗ ಈ ವರ್ಷ ಜನಗಳಿಗೆ ಹೇಗಿದೆ? ನಮ್ಮ ದೇಶದ ಜನ ಸುಖವಾಗಿರ್ತಾರ ಈ ವರ್ಷ? ದೇಶದ ಜನ ಸುಖವಾಗಿರ್ತಾರೆ ಅಂದರೆ ಯಾರು ನಿಜವಾಗ್ಲೂ ಚೆನ್ನಾಗಿ ಒಳ್ಳೆ ಧರ್ಮಿಷ್ಠರಾಗಿ ತಮ್ಮ ಕೆಲಸ ತಾವು ಕರ್ತವ್ಯಂ ದೈವಮಾನ್ವಿಕಂ ಅಂತ ಹೋಗ್ತಿದ್ದಾರೆ. ಯಾವ ತೊಂದರೆಗೂ ಇದುವರ ತನಕ ಲಂಚ ಪಂಚ ಯೋಚನೆ ಮಾಡಿಲ್ಲ, ಯಾರಿಗೂ ಕೆಟ್ಟದನ್ನು ಯೋಚನೆ ಮಾಡಿಲ್ಲ. ಅಂಥವ್ರಿಗೆಲ್ಲರೂ 100 ಅಲ್ಲ 1000% ಚೆನ್ನಾಗಿರ್ತಾರೆ. ಯಾರಿಗೆ ನಿಜವಾದ ಕಂಟಕ ಅಂದರೆ ಜಲತತ್ವದಲ್ಲಿರ್ತಕ್ಕಂಥವ್ರಿಗೆ ತುಂಬ ಕಂಟಕ. ಜಲರಾಶಿ ಅಂತ ಕರಿತೀವಿ. ಆ ಜಲರಾಶಿಯಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಚಂದ್ರ ಕಟಕ ರಾಶಿ, ಕುಂಭದಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಮೇಲ್ಭಾಗದಲ್ಲಿ ಮೀನರಾಶಿ, ಕೆಳಭಾಗದಲ್ಲಿರ್ತಕ್ಕಂಥ ವೃಶ್ಚಿಕ ರಾಶಿ. ಇದು ತ್ರಿಕೋಣ, ಜಲ ತ್ರಿಕೋಣ ಅಂತ ಕರಿತೀವಿ. ಶನಿ ಎಲ್ಲಿ ಕೂತ್ಕೊತಾನೋ ಅದನ್ನೇ ಧರ್ಮವಾಗಿ ನಡೀತಾನೆ. ಸೊ ಜಗತ್ತು ಪೂರ್ತಿ ಇವತ್ತು ವಿಶೇಷ ಅಂದರೆ ಆಸ್ಟ್ರೇಲಿಯಾ ಜ್ಞಾಪಕ ಇಟ್ಕೊಳ್ಳಿ. ಪ್ರಪಂಚಕ್ಕೆ ಆಸ್ಟ್ರೇಲಿಯಾದಲ್ಲಿ ದೊಡ್ಡ ಅನಾಹುತ ನಡೆಯುತ್ತೆ ನೀರಿನ ಬಗ್ಗೆ. ತದನಂತರ ಸೌತ್ ಆಫ್ರಿಕಾ ಅಂತ ಕರೀತಾರೆ. ಎಲ್ಲ ಯಾವಾಗಲೂ ಒಣಗಿದ ಪ್ರದೇಶ, ಕಾಡು ಗೀಡು ಅಂತ ಹೇಳ್ತಾರೆ. ಈ ಸಲ ಜಲ ನೋಡುತ್ತೆ, ಭಾಳ ಚೆನ್ನಾಗಿ ನೋಡುತ್ತೆ. ಅಗ್ನಿ ತ್ರಿಕೋಣದಲ್ಲಿ ಜಲ ಗ್ಯಾರಂಟಿ ಬರೆದಿಟ್ಕೊಳ್ಳಿ. ಅಗ್ನಿ ತ್ರಿಕೋಣದಲ್ಲಿ ಜಲ ಗ್ಯಾರಂಟಿ ಅಂದರೆ ಎಲ್ಲ ಹೆಂಗಸರು ಅಡುಗೆ ಮನೆಯಲ್ಲಿ ನೀರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಪ್ರತಿ ಹೆಂಗಸು ಶನಿ ನೀರಲ್ಲಿ ಇದ್ದಾಗ ಅಗ್ನಿನಲ್ಲಿ ಶಾರ್ಟ್ ಸರ್ಕ್ಯೂಟ್, ಶಾಕ್, ಬೆಂಕಿ ಭಾಳ ಚೆನ್ನಾಗಾಗತ್ತೆ. ಇದು ಸತ್ಯ ಸತ್ಯ ಸತ್ಯ. ಅಡುಗೆ ಮನೆಗಳು ಜ್ಞಾಪಕ ಇಟ್ಕೊಳ್ಳಿ. ಗ್ಯಾಸ್ ಆರಿಸೋದನ್ನ ಅಂತ ನೀರು ಮೇಲೆ ಅಕಸ್ಮಾತ್ ಕರೆಂಟ್ ವೈರು ಸ್ವಲ್ಪ ಕೈ ನೀರು ಮಾಡಿಕೊಂಡು ಒದ್ದೆ ಮಾಡಿಕೊಂಡು ಸ್ವಿಚ್ ಹಾಕಕ್ಕೆ ಹೋಗೋದು, ಇದೆಲ್ಲ ವ್ಯವಸ್ಥೆ. ಅಡುಗೆ ಮನೆಯಲ್ಲಿ ನೀರು ಗೊತ್ತಿಲ್ಲದೆ ಲಿಫ್ಟಲ್ಲಿ, ಫ್ರಿಡ್ಜಲ್ಲಿ ವ್ಯವಸ್ಥಿತವಾಗಿ ನೋಡ್ಕೊಳ್ತಕ್ಕಂಥ ವ್ಯವಸ್ಥೆ. ಈ ರೀತಿ ಏನಾದರೂ ಆದರೆ ಸಾಧಾರಣ ಜನಗಳಿಂದ ವಿಶೇಷ. ಅಂದರೆ ಹೆಂಗಸರು ಬಾತ್ರೂಮಲ್ಲಿ ಜಾಗ್ರತೆ, ಜಾರ್ಕೆ ಇರೋ ಜಾಗದಲ್ಲಿ ಜಾಗ್ರತೆ, ನೀರು ಹತ್ರ ಹೋದಾಗ ಜಾಗ್ರತೆ. ಹುಷಾರ್ ಹುಷಾರ್ ಹುಷಾರ್. ಇದಾದ ಮೇಲೆ ಜಲತತ್ವಂ ಸ್ವಯಂ ವಿಷ್ಣು ದಿವಾಕರ. ಸ್ವಯಂ ವಿಷ್ಣು ಅಂದರೆ ಸಾಯಂಕಾಲದಲ್ಲಿ ಜಲ. ಸೊ ಜ್ಞಾಪಕ ಇಟ್ಕೊಳ್ಳಿ, ನೀವು ಎಲ್ಲೆಲ್ಲಿ ಪಾನ್ಪುರಿ ಬೇಲ್ಪುರಿ ಅಂತ ಕುಡ್ಕೊಂಡು ತೀರ್ಥ ಕುಡಿದು ವಿಶೇಷವಾಗಿ ಜಲತತ್ವ ಲಿಕ್ವಿಡ್ ಯಾವುದೇ ಐಟಮ್ ತೊಗೊಳ್ಳಿ, ಇನ್ಫೆಕ್ಷನ್ಸ್ ಬರುತ್ತೆ. ಹಂಗಲ್ಲ, ಭಾಳ ಚೆನ್ನಾಗಿ ಬರ್ತಕ್ಕಂಥ ಅವಕಾಶ. ಬರೆದಿಟ್ಕೊಳ್ಳಿ, ಎಲ್ಲ ನೀರಿಂದಾನೇ ಮಯ. ಆಮೇಲೆ ನೀವು ಕುಡಿಯೋ ನೀರನ್ನ ದಯವಿಟ್ಟು ಎಲ್ಲರೂ ಶೋಧಿಸಿ ಕುಡಿದು ಮಾಡಿ. ವಾಟರ್ ಇನ್ಫೆಕ್ಷನ್ ಈ ವರ್ಲ್ಡಲ್ಲಿ ಇಡೀ ಪ್ರಪಂಚಾದ್ಯಂತ ನೀರಿನ ಎಷ್ಟು ತೊಂದರೆ ಆಗತ್ತೆ. ಗಂಗಾದೇವಿ ಸಂಪೂರ್ಣವಾಗಿ ಕೋಪಿಷ್ಠರಾಗಿರ್ತಕ್ಕಂಥದ್ದು ಸತ್ಯ ಸತ್ಯ ಸತ್ಯ. ಇವತ್ತು ಭಾರತ ದೇಶದಲ್ಲಿ ನೀರಿನ ಬಗ್ಗೆ ಆಗತಕ್ಕಂಥ ವಿಶೇಷ, ಕುಡಿಯೋ ನೀರಿಂದ ಎಲ್ರಿಗೂ ಪಾಯ್ಸನಸ್, ಎಲ್ರಿಗೂ ವಿಶೇಷ ಕುಡಿಯೋ ನೀರಿಗೆ ತೊಂದರೆ ಬರುತ್ತೆ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಆಸ್ಟ್ರೇಲಿಯಾಗೆ ಜಲಪ್ರವಾಹ ವಿಶೇಷವಾಗಿರ್ತಕ್ಕಂಥದ್ದು. ನೀರನ್ನೇ ನೋಡದೇ ಇರೋ ಆಫ್ರಿಕಾ ಇವತ್ತು ಅಗ್ನಿ ತತ್ವದಲ್ಲಿ ಕೂತಿದೆ ಅಂದರೆ ಎಷ್ಟು ಚೆನ್ನಾಗಿ ಆಫ್ರಿಕಾನಲ್ಲಿ ನಡೆಯುತ್ತೆ ನೀರಿನ ಪ್ರವಾಹ, ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ದ 2 ಪೆಸಿಫಿಕ್ ಓಷನ್ಸ್ ವಿಲ್ ರೈಸ್. ಅಂದರೆ ಪೆಸಿಫಿಕ್ ಓಷನ್ನು ಉಕ್ಕತ್ತೆ. ಇದು ಸತ್ಯ ಸತ್ಯ, ಅಗ್ನಿ ಮೂಲೆ ಸತ್ಯ. ಅದಕ್ಕೋಸ್ಕರ ಆ ವ್ಯವಸ್ಥೆ ಎಲ್ಲಿ ಬೇಕೋ ನೀರು ಅಲ್ಲಿ ಇಲ್ಲ, ಎಲ್ಲಿ ಬೇಡವೋ
ಅಲ್ಲಿ ನೀರು ಉಕ್ಕಿಬಿಡುತ್ತೆ, ಇಲ್ಲವೋ ಅಲ್ಲಿ ಉಕ್ಕತ್ತೆ. ಅದಕ್ಕೆ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಇರೋರಿಗೆ ತುಂಬಾ ಕಂಟಕನ ಅಥವಾ ಅದೃಷ್ಟ ಯಾವ್ದಾದ್ರು ಇದೆಯಾ ಗುರುಗಳೇ? ಯಾರಿಗಮ್ಮ? ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಇರೋರಿಗೆ, ಇವಾಗ ರಾಜಕೀಯ ಕ್ಷೇತ್ರದಲ್ಲಿ ಇರಬಹುದು ಅಥವಾ ವ್ಯಾಪಾರ ಉದ್ದಿಮೆ ಈ ರೀತಿ, ಅಥವಾ ನಟನಾ ಕ್ಷೇತ್ರ ಚಿತ್ರರಂಗದಲ್ಲಿ ಇರುವಂತವ್ರಿಗೆ ಯಾರಿಗಾದ್ರು ಅದೃಷ್ಟ ಇರತ್ತಾ ದುರದೃಷ್ಟ ಇರತ್ತಾ ಅಂತ? ಚಿತ್ರರಂಗದಲ್ಲಿ ಈಗ ನೆಕ್ಸ್ಟ್ ಎಲ್ಲ ಬರೋದೇನು ಅಂದರೆ ಹೊಸಬ್ರೆಲ್ಲ ಸೂಪರ್ ಸ್ಟಾರ್ ಆಗಿಬಿಡ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ಲು ಯಾವಾಗಲೂ ನಾನೇ ರಾಜ ಆಳ್ತಿದ್ದ ಅಂತ ಮೊದಲು ಆ ಕಾಲದಲ್ಲಿ ವಿಷ್ಣುವರ್ಧನ್, ರಾಜ್ಕುಮಾರ್, ಅಂಬರೀಷೋ ನಾವುಗಳೇ ಇದ್ವಿ ಅಂದರೆ ಅವರು 10 ಪಿಕ್ಚರ್ 100 ಪಿಕ್ಚರ್ ಹೀಗೆ ಮಾಡ್ತಾಯಿದ್ರು. ನೆಕ್ಸ್ಟು ಬರ್ತಾ ಇರತಕ್ಕಂಥ ವ್ಯವಸ್ಥೆ ಇದೆ. ಏನು ಮಾಡ್ತೀಯಾ, ಇವತ್ತು ಫಾರಿನ್ಗೆ ಹೋಗ್ತಕ್ಕಂಥ ಅವಕಾಶ, ತಂದೆ ತಾಯಿ ಮಗನ ಕರ್ಕೊಂಡು ಫಾರಿನ್ ವ್ಯವಸ್ಥಿತಕ್ಕೆ ಹೋಗಿದ್ದಾರೆ, ವಿದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಅವನ ಮಗನಿಗೆ ಒಂದು ಇಂಗ್ಲೀಷ್ ಪಿಕ್ಚರ್ ಆಫರ್ ಬಂದಿದೆ, ಏನು ಮಾಡೋದು ಮಟ್ಟೋದು ಅಂತ ತಂದೆ ತಾಯಿ ಮಗನ ಕರ್ಕೊಂಡು ಹೋಗಿದ್ದಾರೆ. ಅಂದರೆ ಋತಿಕ್ ರೋಷನ್ಗೆ ಆಗೋ ಒಂದು ಅವಕಾಶ ಬಂದಿತ್ತು ಇಂಗ್ಲೀಷ್ ಪಿಕ್ಚರ್ಗೆ, ಅದೇ ಥರನೇ ಇವನಿಗೂ ಕುಮಾರಸ್ವಾಮಿ ಮಗನಿಗೂ ಬಂದಿದೆ. ಅರ್ಥಾತ್ ಶನಿ ಕುಜನ್ ಜೊತೆ ಕೂತ್ಕೊಂಡಾಗ ಕುಂಭದಲ್ಲಿ ಪರಿವರ್ತನೆ ಮಾಡಿದಾಗ ತಾತನ ಯಶಸ್ಸು ಕೀರ್ತಿ ಪದವಿ ಮೊಮ್ಮಗನಿಗೆ ಬರುತ್ತೆ ನೋಡಿ, ಅವ್ನು ಬಂದ್ಬಿಡ್ತು. ಅದೇ ತಂದೆಗೆ ಬಂದಿರತಕ್ಕಂಥದ್ದು ಮಗನಿಗೆ ವ್ಯಾಪ್ತಿ ಆಗ ಚಂದ್ರ ಅನುಗ್ರಹ ಸಿಗತ್ತೆ, ಕುಮಾರಸ್ವಾಮಿ CM ಆಗ್ತಾರೆ ಅನ್ನೋದು ಸತ್ಯ. ಯಡಿಯೂರಪ್ಪನಿಗೆ ಭಾಳಷ್ಟು 80 to 90% ಇದೆ, ಆದರೆ ಪಕ್ಕದಲ್ಲಿದ್ದವರೇ ಹಾಳು ಮಾಡೋಕ್ಕೆ ಕಾಯ್ತಾ ಇದ್ದಾರೆ. ಯಡಿಯೂರಪ್ಪ ಅವರು ಜಾಗ್ರತೆ ಪಡಿಸ್ಬೇಕು, ಪ್ರಯತ್ನ ಪಟ್ಟು ಆದಷ್ಟು ಯಾರ್ಯಾರು ಮುಳ್ಳುಗಳು ದೂರ ಕಳಬೇಕು ಅದನ್ನು ಯಡಿಯೂರಪ್ಪ ಅವ್ರು ಮಾಡಿದರೆ ಖಂಡಿತ ವ್ಯವಸ್ಥೆ ಆಗುತ್ತೆ. ಭವಿಷ್ಯ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ. ಯಾವತ್ತು ಶಾಸ್ತ್ರ ನಿಜ, ಶಾಸ್ತ್ರ ಸುಳ್ಳು, ಜ್ಯೋತಿಷ್ಯ ನಿಜ, ಜ್ಯೋತಿಷಿಗಳು ಸುಳ್ಳು. ಅವ್ರ ಹಣೆ ಬರ ಅವ್ರಿಗೆ ಗೊತ್ತಿಲ್ಲ, ಬೇರೆಯವ್ರ ಕಥೆ ಹೇಳ್ತಾರೆ. ಆದರೆ ದೇಶ ಮತ್ತು ಹಿತವನ್ನು ಆ ಕಾಲದಿಂದ ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆಯಲ್ಲಿ, ಕೈವಾರ ತಾತಯ್ಯನವರ ಚರಿತ್ರೆಯಲ್ಲಿ ಇವರೆಲ್ಲ ಬರೆದಿಟ್ಟ ಭವಿಷ್ಯ ಇವತ್ತಿಗೂ ಅಲ್ಲ, ಆ ಕಾಲದಿಂದ ನೀಲಕಂಠ ಅಜ್ಜಿಯನವರು ಎಲ್ಲರೂ ಬರೆದಿರ್ತಕ್ಕಂಥ ಭವಿಷ್ಯಗಳು, ರೂಪುರೇಖೆಗಳು ಸತ್ಯವಾಗಿ ನಡ್ಕೊಂಬಂದಿದೆ. ಅದನ್ನು ನಂಬಿ ಮಾಡಿದಾಗ ಈ ಪ್ರತಿಫಲನ ಭೂಲೋಕಕ್ಕೆ ಯಾವತ್ತು ತಿಳ್ಕೊಳ್ಳಿ 15 ದಿವಸಕ್ಕೆ ಯಾವತ್ತು ಫಲ ಇರುತ್ತೆ ಹೊರತು ದಿನ ಭವಿಷ್ಯ ಅನ್ನೋದು ಶಾಸ್ತ್ರ ಇಲ್ಲ ಇಲ್ಲ ಇಲ್ಲ. ಇದು ಯಾವುದೋ ಒಂದು ವಿಶೇಷವಾಗಿ ಇವರೆಲ್ಲ ಶಾಸ್ತ್ರಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ದಿನ ಭವಿಷ್ಯ ಅನ್ನೋದು ರೂಪಗಳ ಬಿಟ್ಬಿಡಿ. ನಿಮ್ಮ ಇಷ್ಟ ದೇವರು, ನಿಮ್ಮ ಕುಲದೇವರು, ನಿಮ್ಮ ಗ್ರಾಮ ದೇವತೆ ನಂಬಿ, ಯಾವನೋ ಬೀದಿಲಿ ಹೋಗೋ ದಾಸೆಯನ್ನು ನಂಬ್ಕೊಂಡು ಕೂತ್ಕೊಳ್ಳೋಕ್ಕಿಂತ ವ್ಯವಸ್ಥೆ. ಭವಿಷ್ಯ ಅನ್ನೋದು ನಾವು ರೂಪುಗೊಳ್ಳೋದು ಏನೆಂದರೆ ದಾರಿ ದೀಪ, ಆ ದಾರಿಯನ್ನು ತೋರಿಸ್ತಕ್ಕಂಥದ್ದು ಲೈಫ್ ಗೈಡ್ಲೈನ್ ಮಾತ್ರ ಅಸ್ಟ್ರಾಲಜಿ ಹೊರತು ಈ ಭವಿಷ್ಯ ಅನ್ನೋದು ಹಣೆ ಬರನೇ ಅದೇ ಚೇಂಜ್ ಮಾಡೋಕ್ಕಲ್ಲ. ದೇವರು ನೀವು ಮಾಡೋ ಕರ್ಮ, ಪುಣ್ಯ ಫಲ, ಪ್ರತಿಫಲ, ದೇವರು ಮಾಡಿರೋದು, ತಂದೆ ತಾಯಿಂದು ತಾತಂದ್ರು ಮಾಡಿರೋದು, ಅಜ್ಜಿ ತಾತಂದ್ರು ಅವರ ಆಶೀರ್ವಾದ ಏನಿರುತ್ತೆ ಅದು ನಮ್ಮನ್ನು ನಡ್ಕೊಂಬರುತ್ತೆ. ಮುಂದಿನ ಭವಿಷ್ಯ ನಿಮಗೆಲ್ಲರಿಗೂ ಇದು ಬರೀ ಎಲ್ರಿಗೂ ಕೊಡ್ತಕ್ಕಂಥ ಅನಸ್ಸಿನೇ ಹೊರತು ಇದೇ ಪರ್ಫೆಕ್ಟಾಗಿ ನಡೆಯುತ್ತೆ ಅನ್ನೋದು ವ್ಯವಸ್ಥೆ ಖಂಡಿತವಾಗ್ಲೂ. ಯಾವಾಗಂದರೆ ನಾನು ದೇಶದ ಬಗ್ಗೆ, ಯಾವತ್ತು ಭಾರತ ದೇಶದ ಬಗ್ಗೆ, ಭೂಮಂಡಲದ ಬಗ್ಗೆ ಮಾತಾಡ್ತೀನಿ, ಅದು ಮಾತ್ರ ಸತ್ಯ ಸತ್ಯ ಸತ್ಯ. ಇಡೀ ಜಗತ್ತಿನ ಪ್ರಸಿದ್ಧವಾದ ವ್ಯಕ್ತಿ ಒಂದೊಬ್ಬರು ಹೋಗ್ತಕ್ಕಂಥದ್ದು ಸತ್ಯ. ಆ ವ್ಯಕ್ತಿ ಹೋಗಬೇಕಾದ್ರೆ ನಾವು ಕಾಪಾಡ್ಕೋಬೇಕಾದ ಧರ್ಮ ಕೂಡ ನಮಗೆ ಇಂಥವ್ರು ಹೋಗ್ತಾರಾ ಅಂಥವ್ರು ಹೋಗ್ತಾರ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಕೈಯಲ್ಲೇನಿಲ್ಲ, ದೇವರುಗಳೆಲ್ಲ ನಾವು. ಆದರೆ ಭಗವಂತನ ಪ್ರಾರ್ಥನೆ, ಎಲ್ಲರೂ ಆದಿತ್ಯ ಹೃದಯವನ್ನು ಚೆನ್ನಾಗಿ ಹೇಳ್ಕೊಳ್ಳಿ, ನಿಮ್ಮ ಸಂಸಾರಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಮೂರನೇವನು ಯಾರೋ ಬೀದಿಲಿ ಹೋಗೋ ದಾಸೆಯನ್ನು ನಂಬಕ್ಕಿಂತ ನಿಮ್ಮ ಮನೆ ಇಷ್ಟ ದೇವತೆ, ನಿಮ್ಮ ಮನೆ ಕುಲ ದೇವತೆ, ನಿಮ್ಮ ಮನೆ ಗ್ರಾಮ ದೇವತೆನ, ನಿಮ್ಮ ಮಕ್ಕಳನ್ನ ಕುಟುಂಬನ ಕಾಪಾಡ್ಕೊಳ್ಳಿ ಅಂತ ಮುಖಾಂತರ ಹೇಳ್ತಾ ಎಲ್ಲರೂ ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಓಕೆ ಗುರುಗಳೇ, ಇಷ್ಟೊತ್ತು ಮಹಾನುಭಾವರ ಮಹಾಭವಿಷ್ಯ ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟ್ರ ರಾಜಕಾರಣ, ರಾಜ್ಯ ರಾಜಕಾರಣ, ಹಾಗೆ ಬಹಳಷ್ಟು ಏಳು ಬೀಳು, ಏನು ನಡೆಯುತ್ತೆ, ಏನು ಅನಾಹುತಗಳಿರುತ್ತೆ, ಏನು ಅದೃಷ್ಟ ಇರುತ್ತೆ, ನಮ್ಮ ದೇಶ ಹೇಗಿರುತ್ತೆ 2017ನೇ ಇಸ್ವಿಯಲ್ಲಿ ಅಂತ ಬಹಳ ಸುಧಾರಣವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ ವೀಕ್ಷಕರೇ, ನಾವು ಹೊರಡುವಂತಹ ಸಮಯ ಆಯಿತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ. ನವೆಂಬರ್ 8ನೇ ತಾರೀಕು ಅತ್ಯಂತ ಗಂಭೀರವಾಗಿದ್ದಂತಹ ದಿನ. ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಮುಂದೆ ಒಂದು ವಾಗ್ದಾನವನ್ನ ಕೊಟ್ಟರು. 500 ಮತ್ತು 1000 ರೂಪಾಯಿ ಮುಖಬೆಲೆಯ ನೋಟು. कभी कभी लगता है आज भी दुनिया के कई समृद्ध देश हैं, पढ़े लिखे फॉरवर्ड कंट्रीज हैं, उनको जब पता चलता है कि हिंदुस्तान में